ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯ ನಮೋ ವಜ್ಜಾಯಾಣಂ ನಮೋ ಲೋಯಿ ಸವಸಾಹಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಅವಿರಲ ಶಬ್ದ ಘನೌಘಲ ಪ್ರಕ್ಷಾಲಿತ ಸಕಲ ಭೂತಲ ಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾದ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೀವಮಜೀವಮದೌವಂ ಜಿನವರವಸಹೇಣ ಜೇಣನೇದ್ದಿಟ್ಟಂ ದೇವಿಂದವಿಂದವಂದಂ ವಂದೇ ತಂ ಸೌವದಾ ಶಿರಸಾ ಮಹಾಶಾಸ್ತ್ರ ದ್ರವ್ಯ ಸಂಗ್ರಹ ಗ್ರಂಥದ ಆಧಾರದಿಂದ ದೈನಂದಿನ ಸ್ವಾಧ್ಯಾಯ ನಡೀತಾ ಇದೆ. ಶ್ರೀಮದ್ ನೇಮಿಚಂದ್ರ ಸಿದ್ಧಾಂತಿ ದೇವ ರಚಿಸಿರುವಂತಹ ಸುಬೋಧಗಮ್ಯವಾದಂತಹ ಪ್ರತಿಯೊಂದು ಭವ್ಯಜೀವಿಗೆ ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ, ಸರಳವಾಗಿ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಡುವಂತಹ ಗ್ರಂಥ ದ್ರವ್ಯ ಸಂಗ್ರಹ ಗ್ರಂಥ ಇದೆ. ನಿಜವಾಗಿ ಯಾರಿಗೆ ಅಂತ ಹೇಳಿದ್ರೆ ಅನೇಕ ಶ್ರಾವಕಿಯರಿಗೆ ಮೋಕ್ಷ ಮಾರ್ಗದ ಬಗೆಗೆ ಅನೇಕ ಸಂದೇಹಗಳಿರುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಜೈನ ಧರ್ಮದಲ್ಲಿಯೇ ಅನೇಕ ಮತ ಪರಂಪರೆಗಳು ಶುರುವಾಗಿದೆ. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಾಗಿ ಜಿನ್ವಾನಿಯನ್ನೇ ಹೇಳ್ತಕ್ಕಂತಹ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಅವರವರಿಗೆ ತಕ್ಕಂತೆ ಆ ಜಿನ್ವಾಣಿಯ ಅರ್ಥವನ್ನ ಹೇಳುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಂದೇಹಗಳಾಗೋದು ಬಹಳ ಸಹಜ ಇದೆ. ಯಾಕಂದ್ರೆ ಮತಭೇದಗಳು, ಅನೇಕ ಸಂಪ್ರದಾಯಗಳು ಹುಟ್ಟುಕೊಂಡು ಜಿನ್ವಾನಿಯ ಮೂಲ ವಚನಗಳನ್ನ ಮರೆಮಾಚಿ ಆ ವಚನಗಳ ಒಂದು ಅರ್ಥವನ್ನ ಮತ್ತೊಂದು ರೀತಿಯಾಗಿ ನಿರೂಪಣೆ ಮಾಡ್ತಕ್ಕಂತಹ ಒಂದು ಏನ್ ಹೇಳ್ತಾರೆ ವಿಕೃತ ಪರಂಪರೆ ಪ್ರಾರಂಭ ಆಗಿರೋದು ನಮ್ಮೆಲ್ಲರ ಗಮನಕ್ಕೂ ಬರ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ಜೀವಿಗೆ, ಸಾಮಾನ್ಯ ಶ್ರಾವಕಿಗೆ ಜಿನಧರ್ಮದ ಮೂಲ ಯಾವ ಪ್ರಯೋಜನ ಇದೆ, ಮೋಕ್ಷ ಮಾರ್ಗ, ಆ ಮೋಕ್ಷ ಮಾರ್ಗವನ್ನಾದ್ರೂ ಸ್ಪಷ್ಟವಾಗಿ ತಿಳಿಬೇಕಲ್ಲ. ಅದೂ ಕೂಡ ಸ್ಪಷ್ಟವಾಗಿ ತಿಳಿದೆ ಅದರಲ್ಲೂ ಕೂಡ ಸಂದೇಹಗಳು ಉಳಿದು ಬಿಟ್ರೆ ಇನ್ನು ಮುಂದೆ ಯಾವ ಈ ಜಿನ್ವಾನಿಯ ವಿಚಾರ ಇದೆ ಅದು ಹೇಗೆ ಅರ್ಥ ಆಗುತ್ತೆ?
ಅನ್ಯ ವಿಚಾರಗಳನ್ನ ನಾವು ಬಿಟ್ರು ಮೂಲ ಮೋಕ್ಷ ಮಾರ್ಗದ ವಿಚಾರಗಳಾದ್ರೂ ಸ್ಪಷ್ಟವಾಗಿ ತಿಳಿಬೇಕು. ಅದರಲ್ಲಿ ಕನಿಷ್ಠ ಪಕ್ಷ ಸಂದೇಹ ನಮಗೆ ಉಳಿಬಾರ್ದು ಅನ್ನುವಂಥದ್ದು ಒಂದು ಸ್ಪಷ್ಟವಾದ ದೃಷ್ಟಿಕೋನ ಇದೆ. ಆ ಒಂದು ಉದ್ದೇಶವನ್ನ ಈ ದ್ರವ್ಯ ಸಂಗ್ರಹ ಗ್ರಂಥ ಪೂರ್ಣ ಮಾಡಿಸುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಲಘುಕಾಯ ಗ್ರಂಥ ಇದೆ. ಕೇವಲ 58 ಗಾಯೆಗಳಿರುವಂತಹ ಗ್ರಂಥ ಇದೆ. ದ್ರವ್ಯ ಸಂಗ್ರಹ ಮೂಲ ಗ್ರಂಥದ ಒಂದು ಆಕಾರವನ್ನ ನಾವು ನೋಡೋದಾದ್ರೆ ದೊಡ್ಡ ಗ್ರಂಥ ಇದೆ. ದ್ರವ್ಯ ಸಂಗ್ರಹ ಎಷ್ಟು ದೊಡ್ಡ ಗ್ರಂಥ ಇದೆ ಅಂತ ಹೇಳಿದ್ರೆ, ಏನ್ 58 ಗಾಯೆಗಳನ್ನ ಬರೀಲಿಕ್ಕೆ ಒಂದು 5-6 ಪುಟಗಳು ಸಾಕು. ಏನ ದ್ರವ್ಯ ಸಂಗ್ರಹ ಇದೆ. ಅಷ್ಟು ಲಘು ಗ್ರಂಥದಲ್ಲಿ ಇಡೀ ಮೋಕ್ಷ ಮಾರ್ಗ ಹೇಳಿದ್ದಾರೆ. ಈಗ ಮೋಕ್ಷ ಮಾರ್ಗವನ್ನ ತಿಳಿಲಿಕ್ಕೆ ನಮ್ಗೆಲ್ಲರಿಗೂ ಎಷ್ಟು ಸುಲಭ ಆಗಿದೆ. ಯಾಕಂತ ಹೇಳಿದ್ರೆ ಅನೇಕ ದೀರ್ಘಕಾಯ ಗ್ರಂಥಗಳನ್ನ ನಾವು ನೋಡಿದಾಗ ನಮಗೆ ಭಯ ಆಗುತ್ತೆ. ಇಷ್ಟು ದೊಡ್ಡ ಗ್ರಂಥವನ್ನ ಓದಕ್ಕಾಗತ್ತೆ, ನಾ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ, ನನಗೇನ್ ಜ್ಞಾಪಕ ಉಳಿಯುತ್ತೆ. ಇಲ್ಲಿ ಆ ಎಲ್ಲ ಗೊಂದಲಗಳು ಕಠಿಣತೆಗಳು ಇಲ್ಲ. ಯಾಕಂತ ಹೇಳಿದ್ರೆ ಕೇವಲ 5-6 ಪುಟಗಳ ಯಾವ ಈ ಗ್ರಂಥ ಇದೆ, ಈ ಗ್ರಂಥವನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನನಗೆ ಮೂಲ ಮೋಕ್ಷ ಮಾರ್ಗ ಯಾವುದಿದೆ ಅದು ಅರ್ಥ ಆಗತ್ತೆ. ಹಾಗಾಗಿ ಮೂಲ ಮೋಕ್ಷ ಮಾರ್ಗವನ್ನ ತಿಳಿಯೋದರ ದೃಷ್ಟಿಯಿಂದ ದ್ರವ್ಯ ಸಂಗ್ರಹದ ಬಹಳ ದೊಡ್ಡ ಕೊಡುಗೆ ಇದೆ. ಆ ಒಂದು ದೃಷ್ಟಿಯನ್ನ ಇಟ್ಕೊಂಡೇನೆ ನಾವು ದ್ರವ್ಯ ಸಂಗ್ರಹದ ಅಧ್ಯಯನವನ್ನ ಮಾಡೋದಿದೆ. ಮೂಲದಲ್ಲಿ ಮೋಕ್ಷ ಮಾರ್ಗವನ್ನ ತಿಳ್ಕೊಳ್ಳೋದೇ ಮೂಲ ದೃಷ್ಟಿ ಇದೆ. ಅನ್ಯ ಯಾವ ವಿಚಾರಗಳ ಚರ್ಚೆ ಆಗತ್ತೆ ಅದೆಲ್ಲವೂ ಪೂರಕವಾಗಿ ಮೋಕ್ಷ ಮಾರ್ಗದ ತಿಳುವಳಿಕೆಯನ್ನೇ ಮತ್ತಷ್ಟು ದೃಢಪಡಿಸುತ್ತೆ. ನಾವು ಮೊದಲನೆಯ ಮಂಗಲಾಚರಣೆಯ ಗಾಹೆಯ ಚರ್ಚೆಯನ್ನ ಪ್ರಾರಂಭ ಮಾಡಿದ್ದೇವೆ. ವ್ಯಾಕರಣದ ದೃಷ್ಟಿಯಿಂದ ಕೆಲವು ವಿಷಯಗಳನ್ನ ನಾವು ನೋಡಿದ್ವಿ ಹಿಂದಿನ ಸ್ವಾಧ್ಯಾಯದಲ್ಲಿ. ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿದೆ ಅದು ಬಹುತೇಕವಾಗಿ ಎಲ್ಲರಿಗೂ ಸ್ಪಷ್ಟವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಭಾನುವಾರದ ತತ್ವ ಚರ್ಚೆಯಲ್ಲೂ ಕೂಡ ಯಾವುದೇ ಪ್ರಶ್ನೆಗಳು ಯಾರಿಗೂ ಕಂಡು ಬಂದಿಲ್ಲ. ಹಾಗಾಗಿ ಅದು ಸ್ಪಷ್ಟ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲೇನಿದೆ, ವಿಭಕ್ತಿ ಪ್ರತ್ಯಯಗಳನ್ನ ನಾವು ಮಾತ್ರ ನೋಡಿದ್ದೇವೆ. ಜೀವಂ ಅಜೀವಂ ದವ್ವಂ, ಜೀವ ಮತ್ತು ಅಜೀವ ದ್ರವ್ಯ. ಆಮೇಲೆ ಜಿನವರ ವಸಹೇಣ ಜೇಣ ನಿದ್ದಿಟ್ಟಂ, ಜೇಣ ಜಿನವರ ವಸಹೇಣ ನಿದ್ದಿಟ್ಟಂ ನಿರ್ದಿಷ್ಟ. ಇದು ಏನಿದೆ, ಇದು ಒಂದು ರೀತಿಯಾಗಿ ಕ್ರಿಯಾಪದ ಇದೆ. ಎರಡನೇ ಕ್ರಿಯಾಪದ ಯಾವುದು? ದೇವಿಂದ ಇಂದ ವಂದಂ. ಒಂದ ಇದೆಯಲ್ಲ, ಒಂದ ಎರಡನೇ ಕ್ರಿಯಾಪದ ಇದೆ, ಮೂಲ ಕ್ರಿಯಾಪದ ಇದೆ. ದೇವಿಂದ ಇಂದ ವಂದಂ ಒಂದೇ ತಂ ಸೌವದ ಸಿರಸ, ಅವರಿಗೆ ನಾನು ಸರ್ವದಾ ಸದಾ ಕಾಲಕ್ಕೂ ನಮಸ್ಕಾರವನ್ನ ಮಾಡ್ತೇನೆ. ಅರ್ಥ ಏನಾಯ್ತೀಗ ಹೇಳ್ತಾರೆ, ಜೇಣ ಯಾರಿಂದ, ಈಗ ಸ್ವಲ್ಪ ಗಮನ ಕೊಡೋದು ಅರ್ಥ. ನಾವು ಮೂಲ ಗಾಹೆಯಿಂದ ಅರ್ಥ. ಈಗ ಜೇಣ ಅಂದ್ರೆ ಏನ್ ಹೇಳಿದ್ರು? ಯಾರಿಂದ. ಜಿನವರ ವಸಹೇಣ, ಜಿನವರ ವೃಷಭೇಣ ಅಂದ್ರೆ ಜಿನವರ ವೃಷಭರಿಂದ. ಯಾವ ಜಿನವರ ವೃಷಭರಿಂದ ಅರ್ಥ ಹೆಂಗಾಯ್ತು? ಜೇಣ ಜಿನವರ ವಸಹೇಣ ಅಂದ್ರೆ ಏನಾಯ್ತು? ಯಾವ ಜಿನವರ ವೃಷಭರಿಂದ ಏನಾಯ್ತು? ಜೀವಂ ಅಜೀವಂ ದವ್ವಂ ನಿದ್ದಿಟ್ಟಂ, ಜೀವ ಮತ್ತು ಅಜೀವ ದ್ರವ್ಯದ ಬಗೆಗೆ ನಿದ್ದಿಟ್ಟಂ ನಿರೂಪಣೆಯನ್ನ ಮಾಡಲಾಗಿದೆ. ಇಷ್ಟ ಅರ್ಥ ಆಗುತ್ತೆ ಎಲ್ಲರಿಗೂ? ಜೇಣ ಜಿನವರ ವಸಹೇಣ, ಯಾವ ಜಿನವರ ವೃಷಭರಿಂದ, ಜೀವಂ ಅಜೀವಂ ದವ್ವಂ
ಜೀವ ಮತ್ತು ಅಜೀವ ದ್ರವ್ಯಗಳನ್ನ ನಿರ್ದಿಟ್ಟಂ ನಿರೂಪಣೆ ಮಾಡಲಾಗಿದೆ. ತಮ್ ಆ ಅಂದ್ರೆ ಆ ಋಷಭ ತೀರ್ಥಂಕರರನ್ನ ಏನ್ ಮಾಡ್ತೀನಿ, ತಮ್ ಸಂವದ ಏನ್ ಹೇಳ್ತಿದ್ದಾರೆ, ಸಂವದ ಅಂದ್ರೆ ಸರ್ವದಾ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ತಮ್ ಸಂವದ ದೇವಿಂದ ವಂದಂ ದೇವೇಂದ್ರರಿಂದ ಇಂದ್ರರಿಂದ ವಂದಿಸಲ್ಪಡುವಂತಹ ಆ ಋಷಭ ತೀರ್ಥಂಕರರಿಗೆ ಸಂವದ ಸದಾ ಕಾಲ ಶಿರಸ ಅಂದ್ರೆ ಮಸ್ತಕದಿಂದ ಶಿರಸ ಒಂದೇ ಅಂದ್ರೆ ನಮಸ್ಕಾರ ಮಾಡ್ತೇನೆ. ಏನಾಯ್ತು, ಮೂಲ ಗಾಹಿಯಿಂದ ಅರ್ಥ ಸಿಕ್ತಲ್ಲ ನಮ್ಗೆ, ಕೆಳಗಡೆ ಎಲ್ಲೂ ಅರ್ಥ ನೋಡೋದೇ ನಾವು ಬೇಕಾಗಿಲ್ಲ. ಮೂಲ ಗಾಹಿಯಿಂದ ಈ ಅರ್ಥ ನಮಗೆ ಸಿಗ್ತಾ ಇದೆ. ಈಗ ನಾವು ಕೆಲವು ವಿಶೇಷ ವಿಚಾರಗಳ ಕಡೆಗೆ ಗಮನವಿಟ್ಟು ಚರ್ಚೆ ಮಾಡೋದಿದೆ. ಈ ಗಾಹೆಗಳಲ್ಲಿ ಯಾವ ಯಾವ ವಿಶೇಷ ಶಬ್ದಗಳು ಬಂದಿದೆ. ಮೊದಲನೇ ಶಬ್ದದಿಂದಾನೇ ನಾವು ಚರ್ಚೆಯನ್ನ ಪ್ರಾರಂಭ ಮಾಡೋದಿದೆ. ಮೊದಲನೇ ಶಬ್ದ ಏನ್ ಹೇಳ್ತಾ ಇದೆ, ಜೀವಂ ಅಜೀವಂ ಅಂದ್ರೆ ಜೀವ ಅಜೀವ. ಜೀವಂ ಅಜೀವಂ ಒಂದು ಶಬ್ದ ಇದೆ. ಇದರಲ್ಲಿ ಏನೇನಿದೆ, ಜೀವ ಪ್ಲಸ್ ಅಜೀವ. ಜೀವ ಮತ್ತು ಅಜೀವ ಈಗಾಗಲೇ ನಾವು ಏನು ಹೇಳಿದ್ವಿ, ಚರ್ಚೆ ಮಾಡಿದ್ವಿ. ಈ ಗ್ರಂಥದಲ್ಲಿ, ದ್ರವ್ಯ ಸಂಗ್ರಹ ಗ್ರಂಥದಲ್ಲಿ 6 ದ್ರವ್ಯಗಳ ಚರ್ಚೆ ಇದೆ. ಈ ಗ್ರಂಥದ ಹೆಸರು ಕೂಡ ಸೂಚಿಸುತ್ತೆ ನಮಗೆ ದವ್ಯ ಸಂಗ್ರಹೋ ಅಥವಾ ದ್ರವ್ಯ ಸಂಗ್ರಹ. ದ್ರವ್ಯ ಸಂಗ್ರಹ ಏನ್ ಹೇಳ್ತಾ ಇದೆ, ಎಲ್ಲಾ ದ್ರವ್ಯಗಳ ಚರ್ಚೆ ಇದ್ರಲ್ಲಿ ಇದೆ ಅಂತ. ಮತ್ತು ಮಂಗಲಾಚರಣೆಯಲ್ಲಿ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ, ಜೀವಂ ಅಜೀವಂ 2 ದ್ರವ್ಯಗಳ ಬಗ್ಗೆ ಹೇಳ್ತಿದ್ದಾರೆ. ಈ 2 ಶಬ್ದಗಳಿದೆಯಲ್ಲ, ಇವುಗಳು ಗ್ರಂಥದ ಮುಂದಿನ ಸಂಪೂರ್ಣ ವಿಷಯ ವರ್ಣನೆಯನ್ನ ತೋರಿಸ್ತಾ ಇದೆ. ಜೀವಂ ಅಜೀವಂ ಏನು ಶಬ್ದ ಇದೆ, ಇದು ಬಹುತೇಕವಾಗಿ ನಮಗೆಲ್ರಿಗೂ ತುಂಬಾ ಏನ್ ಹೇಳ್ತಾರೆ, ಸರಳವಾದ ಶಬ್ದ ಅಂತ ಅನ್ನಿಸ್ತಾ ಇದೆ. ಶಬ್ದದ ಅರ್ಥ ಕೂಡ ನಮಗ್ ಗೊತ್ತಾಗ್ತಿದೆ. ಆದ್ರೆ ಶಬ್ದದ ಮರ್ಮ ಏನಿದೆ, ಮರ್ಮ ಬಹಳ ಮಾರ್ಮಿಕವಾಗಿದೆ. ಏನು ಮಾರ್ಮಿಕವಾಗಿದೆ ಇದರಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲಾ ದ್ರವ್ಯಗಳ ಬಗ್ಗೆ ಹೆಸರನ್ನ ಆಚಾರ್ಯರು ಹೇಳ್ಬೋದಿತ್ತು, ಅಥವಾ ಇತ್ಯಾದಿ ಅಂತಾದ್ರೂ ಹೇಳ್ಬೋದಿತ್ತು. ಆದಿ ಏನ, जीव अजीव इत्यादि, जीव अजीव आदि, ऐसा भी कहा जा सकता था, लेकिन नहीं कहा। आचार्य ने क्या कहा, सिर्फ जीव और अजीव कहा, और उसमें भी जीवम। तो प्रथमा विभक्ति लगाओ या द्वितीय विभक्ति लगाओ, है ना। तो ಇಲ್ಲಿ ಏನಾಯ್ತೀಗ, ಏಕವಚನ ಇದೆ, ಬಹುವಚನ ಏನಿಲ್ಲ. ಬಹುವಚನವನ್ನ ನಾವು ಮಾಡಿದ್ರು ಆದಿ ಅಥವಾ ಇತ್ಯಾದಿ ಯಾವುದು ಶಬ್ದ ಇಲ್ಲಿ ಬರೋದಿಲ್ಲ. ಹಾಗಾದ್ರೆ 2 ಜೀವ ಅಜೀವ 2 ಶಬ್ದಗಳನ್ನ ಮಂಗಲಾಚರಣೆಯಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ಈ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮಗ್ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಅದೇನು ಅಂದ್ರೆ, ಪ್ರತಿಯೊಂದು ಗ್ರಂಥದಲ್ಲಿ ಮಂಗಳಾಚರಣೆ ಮಾಡುವಂತಹ ಯಾವ ಒಂದು ಪರಂಪರೆ ಇದೆ, ಇದು ಬಹಳ ಪ್ರಾಚೀನ ಪರಂಪರೆ ಇದೆ. ಏನ ಪ್ರಾಚೀನ ಕಾಲದಿಂದನೂ ಯಾವಾಗ ಆಚಾರ್ಯರು ಅಥವಾ ಇನ್ಯಾರೋ ಒಬ್ಬ ವಿದ್ವಾಂಸ ಯಾರೇ ಒಂದು ಗ್ರಂಥವನ್ನ, ಒಂದು ಕೃತಿಯನ್ನ ರಚನೆ ಮಾಡೋದಕ್ಕಿಂತ ಮುಂಚೆ ಮಂಗಳವನ್ನ ಮಾಡುವಂಥದ್ದು ನಮ್ಮ ಭಾರತೀಯ ಪರಂಪರೆಯ ಒಂದು ಪ್ರಾಚೀನ ಕಾಲದ ಪರಂಪರೆ ಇದೆ. ಈ ರೀತಿ ಪರಂಪರೆ ಒಂದಿದ್ರೆ ಮಂಗಳಾಚರಣೆಯ ಪ್ರಯೋಜನ ಒಂದೇನು? ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಮಂಗಳಾಚರಣೆ ಮಾಡುವ ಪ್ರಯೋಜನ ಏನು ಅಂತ. ಏನ ವಿಸ್ತೃತವಾಗಿ ನಾವು ಚರ್ಚೆ ಮಾಡ್ಬೋದು, ಆದ್ರೆ ಸದ್ಯಕ್ಕೆ ಜೀವಮ ಜೀವಮದ ಯಾವ ಮರ್ಮ ಇದೆ ಅದನ್ನ ತಿಳ್ಕೊಳ್ಳಿಕ್ಕೆ ಎಷ್ಟು ವಿಚಾರ ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ ನಾನು. ಮಂಗಳಾಚರಣೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರು, ಮಂಗಳಾಚರಣೆ ಮಾಡ್ಲಿಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಒಂದು 2-3 ಕಾರಣಗಳ ಚರ್ಚೆಯನ್ನ ನಾವು ಮಾಡ್ತಾ ಇದ್ದೇವೆ.
ಮೊದಲನೇ ಕಾರಣ ಏನ್ ಹೇಳಿದ್ರು? ಇಷ್ಟ ದೇವತಾ ಸ್ಮರಣ. ಮೊದಲನೇ ಕಾರಣ ಮಂಗಳಾಚರಣೆ ಮಾಡ್ಲಿಕ್ಕೆ ಮೊದಲನೇ ಕಾರಣ ಏನು ಹೇಳ್ತಾರೆ? ಇಷ್ಟ ದೇವತಾ ಸ್ಮರಣೆ. ಅಂದ್ರೆ ಯಾವ ಗ್ರಂಥ ಕರ್ತೃ ಇದ್ದಾರೆ, ಆ ಗ್ರಂಥ ಕರ್ತೃಗೆ ಯಾವ ದೇವ ಇಷ್ಟ ಇದ್ದಾರೆ, ಯಾವ ದೇವನ ಆರಾಧಕ ಆ ವ್ಯಕ್ತಿ ಇದ್ದಾನೆ, ಆ ದೇವತೆಯ ಸ್ಮರಣೆಯನ್ನ ಮಂಗಳಾಚರಣೆಯಲ್ಲಿ ಮಾಡುವಂಥದ್ದು ಪರಂಪರೆ ಇದೆ. ಮೊದಲನೇದು ಏನಾಯ್ತು? ಇಷ್ಟ ದೇವತಾ ಸ್ಮರಣ ಏನ. ಎರಡನೇ ಕಾರಣ ಹೇಳಿದ್ರು ಗ್ರಂಥದ ನಿರ್ವಿಘ್ನ ಸಮಾಪ್ತಿ. ಎರಡನೇ ಕಾರಣ ಏನು? ನಾನು ಯಾವ ಗ್ರಂಥವನ್ನ ರಚನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಾವು ಈಗ ಯಾವ್ದಾದ್ರು ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಮಂಗಳ ಮಾಡ್ತೀವಲ್ಲ. ಒಂದು ಮನೆ ಕಟ್ಟಬೇಕಾದ್ರೂ ಗುದ್ಲಿ ಪೂಜೆ ಮಾಡುವಾಗ್ಲೂ ಮಂಗಳ ಮಾಡ್ತೇವೆ, ಒಂದು ಗಾಡಿ ತಗೊಂಡ್ರು ಮಂಗಳ ಮಾಡ್ತೇವೆ. ಈ ಮಂಗಳ ಮಾಡುವಂತಹ ಯಾವ ಪರಂಪರೆ ಇದೆ, ಇದು ಎಲ್ಲದರಲ್ಲೂ ಇದೆ. ಮತ್ತೆ ಇಲ್ಲಿ ಆಚಾರ್ಯರಂತೂ ದೊಡ್ಡ ಒಂದು ಗ್ರಂಥವನ್ನೇ ರಚನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ನಿರ್ವಿಘ್ನವಾಗಿ ಸಮಾಪ್ತಿ ಆಗ್ಬೇಕಲ್ಲ. ನಿರ್ವಿಘ್ನ ಸಮಾಪ್ತಿಗೋಸ್ಕರ ಏನ್ ಮಾಡೋದು ಹೇಳ್ತಾರೆ? ನಿರ್ವಿಘ್ನ ಸಮಾಪ್ತಿ ಅನ್ನೋದು ಒಂದು ಔಪಚಾರಿಕತೆ ಇದೆ. ಅದಕ್ಕೆ ಏನ್ ಮಾಡೋದು? ಇಷ್ಟ ದೇವತೆಯ ಸ್ಮರಣ ಮಾಡು. ದೇವತೆ ಅಂತ ಹೇಳಿದ್ರೆ ಇಷ್ಟ ದೇವ, ಯಾವ ಅರ್ಹಂತ ಸಿದ್ಧ ಪರಮೇಶ್ವರಿ ಇದ್ದಾರೆ, ಆ ಇಷ್ಟ ದೇವನ ಸ್ಮರಣವನ್ನ ಮಾಡೋದೇ ನಿರ್ವಿಘ್ನ ಸಮಾಪ್ತಿಗೆ ಕಾರಣ ಇದೆ. ಯಾಕೆ ಹೇಳ್ತಾರೆ? ಇಷ್ಟ ದೇವ ಸ್ಮರಣದಿಂದ ಉಪಯೋಗಗಳಲ್ಲಿ ಪುಣ್ಯ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಆ ಮೂಲಕ ಪುಣ್ಯ ಬಂಧ ಆಗುತ್ತೆ, ಪಾಪ ಬಂಧ ಕಡಿಮೆ ಆಗುತ್ತೆ, ವಿಘ್ನಗಳು ಕಡಿಮೆ ಆಗುತ್ತೆ, ನಿರ್ವಿಘ್ನವಾಗಿ ಗ್ರಂಥ ಸಮಾಪ್ತಿ ಆಗುತ್ತೆ. ಏನ ಇದೆಲ್ಲ ಒಂದು ಉಪಚಾರ ಇದೆ. ನಾವು ಮಂಗಳಾಚರಣೆಯನ್ನ ಮಾಡಿದ ತಕ್ಷಣನೇ ಗ್ರಂಥ ಪೂರ್ತಿ ಆಗತ್ತೆ ಅಂತಲ್ಲ. ಏನ ಈಗ ಸಂಸಾರದಲ್ಲೂ ನಾವು ಮಂಗಳ ಮಾಡ್ತೀವಿ ಅಂದ್ರೆ ಅದರಿಂದ 100% ಕೆಲಸ ಪೂರ್ಣ ಆಗತ್ತೆ ಅಂತಲ್ಲ. ನಾವು ಹೊಸ ಗಾಡಿ ತಂದು ಪೂಜೆ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ ಅಂತಿಲ್ಲ, ಬಟ್ ಆದ್ರೂ ಮಾಡ್ತಾರೆ. ಏನ ನಾವು ನಿರ್ಜೀವ ವಸ್ತುಗಳನ್ನ ಪೂಜೆ ಮಾಡೋದಂತೂ ಅಜ್ಞಾನ ಇದೆ, ಅದು ಬೇರೆ ವಿಚಾರ, ಮಿಥ್ಯಾತ್ವಕ್ಕೆ ಹೋಗುತ್ತೆ. ಆದ್ರೆ ಸಾಮಾನ್ಯವಾಗಿ ಲೋಕ ವ್ಯವಹಾರ ಹೀಗೆ ನಡೆಯುತ್ತೆ. ಹಾಗೆ ಇದೊಂದು ಸಾಮಾನ್ಯ ಶಿಷ್ಟಾಚಾರ ಇತ್ತು ಮಂಗಳಾಚರಣೆಯನ್ನ ಮಾಡೋದು. ಹಾಗಾಗಿ ಆ ಸಾಮಾನ್ಯ ಶಿಷ್ಟಾಚಾರ ಈಗ ನಾವು 3 ಕಾರಣ ನೋಡಿದ್ವಿ. ಮೊದಲನೇ ಕಾರಣ ಏನು? ಯಾವ ಈ ಮಂಗಳಾಚರಣೆ ಇದೆ, ಈ ಮಂಗಳಾಚರಣೆಯಲ್ಲಿ ಇಷ್ಟ ದೇವತೆಯನ್ನ ಸ್ಮರಣೆ ಮಾಡ್ತಾರೆ. ಎರಡನೇದೇನು? ಗ್ರಂಥದ ನಿರ್ವಿಘ್ನ ಸಮಾಪ್ತಿಗೋಸ್ಕರ ಮಾಡ್ತಾರೆ. ಮೂರನೇ ಕಾರಣ ಏನು? ಶಿಷ್ಟಾಚಾರದ ಪರಿಪಾಲನೆ, ಒಂದು ಬೇಸಿಕ್ ಫಾರ್ಮ್ಯಾಲಿಟಿ ಏನಿದೆ ಅದನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರನು ಮಂಗಳಾಚರಣೆಯನ್ನ ಮಾಡ್ತಾರೆ. ಇನ್ನು ಮಂಗಳಾಚರಣೆಯದ್ದು 4ನೇ ಒಂದು ಮುಖ್ಯ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಪ್ರತಿಜ್ಞೆ. ಮಂಗಳಾಚರಣೆ ಏನಕ್ಕೆ ಮಾಡ್ತಾರೆ? ಈ ಮಂಗಳಾಚರಣೆಯಲ್ಲಿ ಗ್ರಂಥದ ಕರ್ತೃ ಅವರು ಪ್ರತಿಜ್ಞೆ ಮಾಡ್ತಿದ್ದಾರೆ. ಏನಂತ ಪ್ರತಿಜ್ಞೆ ಮಾಡ್ತಿದ್ದಾರೆ? ನಾನು ಇಂತಿಂತ ಗ್ರಂಥವನ್ನ ಬರೀಲಿಕ್ಕೆ ಹೋಗ್ತಾ ಇದ್ದೇನೆ, ಮತ್ತು ಇದರಲ್ಲಿ ಇಂತಿಂತ ವಿಚಾರಗಳ ವರ್ಣನೆಯನ್ನ ನಾನು ಮಾಡೋನಿದ್ದೇನೆ. ಸಮಯ ಸಾರದ ಮಂಗಳಾಚರಣೆ ಇದೆ. ಧುವ ಮಚಲ ಮಣೋವಮಂ ಗೈಂ ಪತ್ತೆ ಓಚ್ಛಾಮಿ ಸಮಯ ಪಾಹುಡ. ಆಚಾರ್ಯ ಏನ್ ಹೇಳ್ತಾರೆ? ಓಚ್ಛಾಮಿ ಸಮಯ ಪಾಹುಡ, ನಾನು ಸಮಯ ಪ್ರಾಭೃತವನ್ನ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾರೆ. ಸಮಯ ಪ್ರಾಭೃತವನ್ನ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾರೆ. ಅದರಿಂದ ಏನ್ ಗೊತ್ತಾಗ್ತಿದೆ? ಮುಂದಿನ 400 ಗಾಥೆಗಳಿದೆ, ಆ ಎಲ್ಲಾ ಗಾಥೆಗಳಲ್ಲಿ ಯಾವುದರ ಬಗ್ಗೆ ಚರ್ಚೆ ಆಗೋದಿದೆ? ಸಮಯ ಪ್ರಾಭೃತದ ಬಗ್ಗೆ. ಸಮಯ ಅಂದ್ರೆ ಆತ್ಮನ ಬಗ್ಗೆ ಚರ್ಚೆ ಆಗೋದಿದೆ ಇನ್ನು ಮುಂದಿನ ಎಲ್ಲಾ ಗಾಹೆಗಳಲ್ಲಿ. ಮಂಗಳಾಚರಣೆಯಲ್ಲೇ ನಮಗ್ ಗೊತ್ತಾಗ್ಬಿಡುತ್ತೆ ಮುಂದಿನ ಗಾಹೆಗಳಲ್ಲಿ ಆಚಾರ್ಯರು ಏನನ್ನ ವರ್ಣನೆ ಮಾಡೋರಿದ್ದಾರೆ. ಅರ್ಥ ಆಗತ್ತೆ. 4ನೇ ಕಾರಣ ಮಂಗಳಾಚರಣೆಗೆ ಏನು? ಪ್ರತಿಜ್ಞೆ ಮಾಡೋದು. ನಾನು ಮುಂದೆ ಯಾವ ವಿಷಯವನ್ನ ವರ್ಣನೆ ಮಾಡೋನಿದ್ದೇನೆ ಆ ವಿಷಯದ ವರ್ಣನೆಯ ಪ್ರತಿಜ್ಞೆಯನ್ನ ಮಾಡೋದು. ನಾನು ಮುಂದೆ ಜೀವ ಅಜೀವ ದ್ರವ್ಯಗಳ ವರ್ಣನೆಯನ್ನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು.
ಅರ್ಥ ಆಗತ್ತೆ. ನಾನು ಮುಂದೆ ಸಮಯ ಪಾವಳದ ವರ್ಣನೆಯನ್ನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು. ಏನ ತಜ್ಜಯತಿ ಪರಂಜ್ಯೋತಿ ಸಮಂ ಸಮಸ್ತೈರ್ ಅನಂತ ಪರ್ಯಾಯೈ ಏನ ಪುರುಷಾರ್ಥ ಸಿದ್ಧಿಯೋಪಾಯ ಮಂಗಳಾಚರಣೆ ಇದೆ. ಏನ ಅಥವಾ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯತೆ ಏನ ಅದು ಮಂಗಳಾಚರಣೆ ಇದೆ. ಯಸ್ಯ ಸ್ವಯಂ ಸ್ವಭಾವಾಪ್ತಿರಭಾವೇ ಕೃಷ್ಣ ಕರ್ಮಣಃ ತಸ್ಮೈ ಸಂಜ್ಞಾನ ರೂಪಾಯ ನಮೋಸ್ತು ಪರಮಾತ್ಮನೆ. ವಿಭಿನ್ನ ವಿಭಿನ್ನ ಪ್ರಕಾರದ ಮಂಗಳಾಚರಣೆಗಳು ನಮಗೆ ಸಿಗುತ್ತೆ. ಹಾಗಾಗಿ ಅದರಲ್ಲಿ ಒಂದು ಮುಖ್ಯವಾದ ಒಂದು ಕಾರಣ ಇದೆ. ಈ ಗ್ರಂಥದಲ್ಲ ವಿಷಯ ಪ್ರತಿಜ್ಞೆಯನ್ನ ಮಾಡೋದು ಕೂಡ ಗ್ರಂಥದ ಮಂಗಲಾಚರಣೆಯ ಒಂದು ಅಂಗ ಆಗಿರೋದು ನಮಗೆ ಗೊತ್ತಾಗುತ್ತೆ. ಒಂದೊಂದು ಗ್ರಂಥದಲ್ಲಿ ಏನ್ ಮಾಡ್ತಾರೆ, ಮೊದಲನೆಯ 2-3 ಪದ್ಯಗಳನ್ನ ಮಂಗಳಾಚರಣೆ ರೂಪದಲ್ಲಿ ಮಾಡ್ತಾರೆ. ಉದಾಹರಣೆಗೆ ನಾವು ಪ್ರವಚನ ಸಾರದ ಗಾಹೆಗಳನ್ನು ಮೊದಲನೆಯ ಒಂದು 4-5 ಗಾಹೆಗಳು ಮಂಗಳಾಚರಣೆ ರೂಪದಲ್ಲೇ ನಮಗೆ ಕಾಣಿಸುತ್ತೆ. ಇನ್ನು ಕೆಲವೊಂದು ಗ್ರಂಥಗಳಲ್ಲಿ ಗ್ರಂಥದ ಪ್ರಾರಂಭದಲ್ಲಿ ಒಂದು ಮಂಗಳಾಚರಣೆ ಇರುತ್ತೆ, ಮಧ್ಯದಲ್ಲಿ ಒಂದಿರುತ್ತೆ, ಕೊನೆಯಲ್ಲಿ ಒಂದಿರುತ್ತೆ. ಆದಿ ಮಧ್ಯ ಅಂತ್ಯ ಮಂಗಳ ಅಂತ ನಾವು ಕರಿತೀವಿ ಅದಕ್ಕೆ. ಕೆಲವೊಂದು ಗ್ರಂಥಗಳಲ್ಲಿ ಕೇವಲ ಆದ್ಯದಲ್ಲಿ ಪ್ರಾರಂಭದಲ್ಲಿ ಮಾತ್ರ ಒಂದು ಮಂಗಳಾಚರಣೆಯ ಪದ್ಯ ಇರುತ್ತೆ. ಅನೇಕ ಪ್ರಕಾರವಾಗಿ ಪರಂಪರೆಗಳಿದೆ. ಇಲ್ಲಿ ನಾವು 4ನೇ ಯಾವ ಕಾರಣ ಇದೆ ಅದನ್ನ ವಿಶೇಷವಾಗಿ ನೋಡೋದಿದೆ. 4ನೇ ಕಾರಣ ಯಾವುದು? ಗ್ರಂಥದ ಪ್ರತಿಜ್ಞೆ, ಗ್ರಂಥದ ವಿಷಯ ವರ್ಣನೆಯ ಪ್ರತಿಜ್ಞೆ. ನಾನು ಮುಂದೆ ಯಾವ ವಿಷಯವನ್ನ ವರ್ಣನೆ ಮಾಡೋನಿದ್ದೇನೆ ಅದನ್ನ ಇಲ್ಲಿ ನೇಮಿಚಂದ್ರ ಸ್ವಾಮಿ ಹೇಳ್ತಿದ್ದಾರೆ. ಏನನ್ನು ವರ್ಣನೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ನೇಮಿಚಂದ್ರ ಸ್ವಾಮಿ? ಅವ್ರು ಹೇಳ್ತಿದ್ದಾರೆ ಜೀವಂ ಅಜೀವಂ. ನಾನು ಜೀವ ಮತ್ತು ಅಜೀವ ದ್ರವ್ಯದ ವರ್ಣನೆಯನ್ನ ಮಾಡಕ್ ಹೋಗ್ತಾ ಇದ್ದೇನೆ. ಏನ ಇಲ್ಲಿ ಏನು ಗೊತ್ತಾಗ್ತಿದೆ ನಮಗೆ, ಆಚಾರ್ಯರು ಇನ್ಯಾವುದನ್ನು ಹೇಳಲಿಲ್ಲ ನೋಡಿ. ಒಂದು ಸಂಪೂರ್ಣವಾಗಿ ರತ್ನತ್ರಯ ಅಂತ ಹೇಳ್ಬೋದಿತ್ತು, ಅಥವಾ 6 ದ್ರವ್ಯ ಷಡ್ ದ್ರವ್ಯ ಅಂತ ಹೇಳ್ಬೋದಿತ್ತು, ಅಥವಾ ಷಡ್ದ್ರವ್ಯ ಸಪ್ತತ್ವ ಅಂತ ಹೇಳ್ಬೋದಿತ್ತು. ಇದನ್ನೆಲ್ಲ ವರ್ಣನೆ ಮಾಡೋರು ಇದ್ದಾರೆ. ಆದ್ರೂ ಕೂಡ ಮಂಗಳಾಚರಣೆಯಲ್ಲಿ ಏನ್ ಹೇಳ್ತಿದ್ದಾರೆ? ಜೀವಮ ಜೀವಂ. ಇನ್ಯಾರ್ದು ಹೆಸರೇ ತಗೋತಾ ಇಲ್ಲ ಆಚಾರ್ಯರು. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅಂತ ಹೇಳ್ತಾ ಇಲ್ಲ, ಸಪ್ತ ತತ್ವಗಳಂತ ಹೇಳ್ತಿಲ್ಲ, ಷಡ್ದ್ರವ್ಯಗಳಂತ ಹೇಳ್ತಿಲ್ಲ, ಪಂಚಾಸ್ತಿಕಾಯಗಳಂತ ಹೇಳ್ತಿಲ್ಲ. ಅರ್ಥ ಆಗ್ತಿದೆ? ಪಂಚಾಸ್ತಿಕಾಯ ಸಂಗ್ರಹ ಕುಂದಕುಂದ ಸ್ವಾಮಿ ಬರ್ದಿದ್ದಾರೆ. ಕುಂದಕುಂದ ಸ್ವಾಮಿ ನೇರವಾಗಿ ಅಸ್ಥಿಕಾಯಿಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅಸ್ಥಿಕಾಯಿಗಳ ವರ್ಣನೆ ಅಂತಾನು ಹೇಳುತ್ತಿದ್ದಾರೆ. ಆದರೆ ನೇಮಿಚಂದ್ರ ಸ್ವಾಮಿ ಮುಂದೆ ಎಲ್ಲಾ ವರ್ಣನೆ ಮಾಡೋರಿದ್ದಾರೆ. ಮುಂದೆ ಎಲ್ಲಾ ವರ್ಣನೆ ಬರೋದಿದೆ. ಏನೇನು ವರ್ಣನೆ ಬರೋದಿದೆ? ಷಡ್ದ್ರವ್ಯಗಳ ವರ್ಣನೆ ಬರೋದಿದೆ, ಪಂಚಾಸ್ತಿಕಾಯಿಗಳ ವರ್ಣನೆ ಬರೋದಿದೆ, ಸಪ್ತತತ್ವಗಳ ವರ್ಣನೆ ಬರೋದಿದೆ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರತ್ನತ್ರಯದ ವರ್ಣನೆ ಬರೋದಿದೆ. ಇದೆಲ್ಲಾ ಬರೋದಿದೆ ಮುಂದೆ. ಆದ್ರೆ ಪ್ರತಿಜ್ಞೆಯಲ್ಲಿ ಏನ್ ಹೇಳ್ತಿದ್ದಾರೆ? ನಾನು ಜೀವ ಅಜೀವದ ವರ್ಣನೆಯನ್ನ ಮಾಡೋನಿದ್ದೇನೆ. ಇದ್ರಲ್ಲಿ ಏನು ಮರ್ಮ ಕಾಣಿಸ್ತಾ ಇದೆ ನಮ್ಗೆ? ಅರ್ಥ ಆಗ್ತಿದೆ? ಮುಂದಿನ ಯಾವ ವರ್ಣನೆ ಇದೆ ಅದು ಜೀವ ಅಜೀವವನ್ನ ಆಧರಿಸಿ ವರ್ಣನೆ ಮಾಡೋರಿದ್ದೇವೆ. ಇದರ ಅರ್ಥ ಏನಾಯ್ತು? ಮುಂದೆ ಗ್ರಂಥದಲ್ಲಿ ಏನೆಲ್ಲಾ ವರ್ಣನೆ ಬರೋದಿದೆ ಆ ಎಲ್ಲಾ ವರ್ಣನೆ ಜೀವ ಅಜೀವ ದ್ರವ್ಯಕ್ಕೆ ಸಂಬಂಧಪಟ್ಟಿರೋದಿದೆ. ಇನ್ಯಾರಿಗೆ ಸಂಬಂಧಪಟ್ಟಿರುತ್ತೆ? ಇದೆರಡೇ ದ್ರವ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಅಂದ್ರೆ 6 ದ್ರವ್ಯಗಳಲ್ಲಿ, ಸಪ್ತತತ್ವಗಳಲ್ಲಿ, ಪಂಚಾಸ್ತಿಕಾಯಗಳಲ್ಲಿ ಎಲ್ಲದರಲ್ಲೂ ನಾವು ಎಲ್ಲೇ ಹುಡುಕಿದ್ರು ಕೂಡ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದೇನು? ಮೋಕ್ಷ ಮಾರ್ಗದ ದೃಷ್ಟಿಯಿಂದ. ಅನ್ಯ ನಾವು ಕರ್ಣಾನಿಯೋಗ ಇತ್ಯಾದಿ ದೃಷ್ಟಿಯಿಂದ ಈಗ ಚರ್ಚೆ ಮಾಡ್ತಿಲ್ಲ. ದ್ರವ್ಯ ಸಂಗ್ರಹ ಮುಖ್ಯವಾಗಿ ದ್ರವ್ಯಾನಿಯೋಗದ ಗ್ರಂಥ ಇದೆ, ಅಧ್ಯಾತ್ಮದ ಗ್ರಂಥ ಇದೆ, ಮೋಕ್ಷ ಮಾರ್ಗವನ್ನು ತೋರಿಸೋ ಗ್ರಂಥ ಇದೆ. ಹಾಗಾಗಿ ಇಲ್ಲಿ ಏನಿದೆ? ಜೀವ ಅಜೀವ ದ್ರವ್ಯದ ವರ್ಣನೆಯನ್ನ ಮಾಡೋರಿದ್ದಾರೆ. ನಾವು ಹಿಂದೆ ದ್ರವ್ಯಗಳ ಚರ್ಚೆ ಮಾಡುವಾಗ ಮತ್ತೆ ಸ್ವಲ್ಪ ಒಂದು ವಾರದ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಏನಂತ? 7 ತತ್ವಗಳಲ್ಲಿ ಯಾರು ಕಾಣಿಸ್ತಾರೆ? ನವತತ್ವ ಗತತ್ವೇಪಿ ಯದೇಕತ್ವಂ ನ ಮುಂಚತಿ. 7 ತತ್ವಗಳಲ್ಲಿ ಯಾರು ಕಾಣಿಸ್ತಾರೆ? 6 ದ್ರವ್ಯಗಳಲ್ಲಿ ಯಾರು ಕಾಣಿಸ್ತಾರೆ?
6 ದ್ರವ್ಯಗಳಲ್ಲಿ ನಮಗೊಂದು ವೇಳೆ 6 ದ್ರವ್ಯಗಳು ಕಾಣಿಸ್ತಾ ಇದ್ರೆ ನಾವು ದ್ರವ್ಯಗಳನ್ನ ಅರ್ಥನೆ ಮಾಡ್ಕೊಳ್ಳಿಲ್ಲ. ಸಪ್ತ ತತ್ವಗಳಲ್ಲಿ ನಮಗೆ ಸಪ್ತ ತತ್ವಗಳು ಕಾಣಿಸ್ತಾ ಇದ್ರೆ ನಾವು ಸಪ್ತ ತತ್ವಗಳನ್ನ ತಿಳಿಲೇ ಇಲ್ಲ. ನಾವು ಈ ದ್ರವ್ಯಗಳಲ್ಲಿ ಏನನ್ನಾದ್ರೂ ನೋಡೋದೇ ಆದ್ರೆ ಮುಖ್ಯವಾಗಿ ನಮಗೆ 2 ದ್ರವ್ಯಗಳು ಕಾಣಿಸುತ್ತೆ. ಒಂದನೇದು ಯಾಕೆ ಇವೆಲ್ಲ ದ್ರವ್ಯಗಳನ್ನು ಯಾಕೆ ಮರೆತು ಬಿಡೋದು? ಧರ್ಮ ಇದೆ, ಅಧರ್ಮ ಇದೆ, ಆಕಾಶ ಇದೆ, ಕಾಲ ಇದೆ, ಇವೆಲ್ಲ ದ್ರವ್ಯ ಅಲ್ವೇನು? ಬರೀ ಜೀವ ಅಂತ ಯಾಕೆ ಹೇಳ್ತಾ ಇದ್ದೀರಿ ನೀವು? ಏನ್ ಹೇಳ್ತಿದ್ದಾರೆ? ಬರೀ ಜೀವ ಅಂತ ಯಾಕೆ ಹೇಳ್ತಿದ್ದೀರಿ? ಇವೆಲ್ಲ ದ್ರವ್ಯ ಅಲ್ವೇನು? ಒಂದೇ ವಿಚಾರ, ಅಜೀವದಲ್ಲಿ ಇವೆಲ್ಲ ಬಂದ್ಬಿಡುತ್ತೆ. ಯಾವ್ದ್ಯಾವ್ದು? ಧರ್ಮ, ಅಧರ್ಮ, ಆಕಾಶ, ಕಾಲ, ಇವೆಲ್ಲ ಯಾವ್ದ್ರಲ್ಲಿ ಬಂದ್ಬಿಡುತ್ತೆ? ಪುದ್ಗಲ್, ಧರ್ಮ, ಆಕಾಶ, ಕಾಲ, ಇವೆಲ್ಲ ಯಾವ್ದ್ರಲ್ಲಿ ಬಂತು? ಅಜೀವ ದ್ರವ್ಯದಲ್ಲಿ ಇವೆಲ್ಲ ಬಂದ್ಬಿಡುತ್ತೆ. ಏನ? ಎರಡನೇದು, ತತ್ವ ದೃಷ್ಟಿಯಿಂದ ನೋಡಿದ್ರೆ, ಜೀವ ಅಜೀವ ತತ್ವದ ದೃಷ್ಟಿಯಿಂದ ನೋಡಿದ್ರು ಕೂಡ ಅಧ್ಯಾತ್ಮ ದೃಷ್ಟಿಯಲ್ಲಿ, ದ್ರವ್ಯಾನುಯೋಗದ ದೃಷ್ಟಿಯಲ್ಲಿ ಯಾವ ಜೀವ ಮತ್ತು ಅಜೀವದ ಭೇದ ವಿಜ್ಞಾನ ಇದೆ ಅದಕ್ಕೆ ಸಂಪೂರ್ಣವಾದ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅನ್ಯ ದ್ರವ್ಯಗಳಿಗೆ, ಅನ್ಯ ತತ್ವಗಳಿಗೆ ಅಲ್ಲಿ ಅವಕಾಶ ಇಲ್ಲ. ದ್ರವ್ಯಾನುಯೋಗದಲ್ಲಿ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಜೀವ ಅಜೀವ ತತ್ವದ ಯಾವ ಭೇದ ವಿಜ್ಞಾನ ಇದೆ, ಜೀವ ದ್ರವ್ಯದ ಯಾವ ಭೇದ ವಿಜ್ಞಾನ ಇದೆ ಅದಕ್ಕೆ ಮುಖ್ಯತೆ ಇದೆ. ಇದೆಲ್ಲ ಏನು ಮುಂದೆ ವರ್ಣನೆ ಮಾಡೋರಿದ್ದಾರೆ ಅದೆಲ್ಲ ಜೀವ ಅಜೀವದ ಭೇದ ವಿಜ್ಞಾನಕ್ಕೋಸ್ಕರ ಸಮರ್ಪಿತ ಇದೆ. ಇದೇನು ಮುಂದೆ ಆಚಾರ್ಯರು ವರ್ಣನೆ ಮಾಡೋರಿದಾರಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ಯಾವ್ದು ಡಿಗ್ರಿ ತಗೊಳಕ್ ಹೋಗ್ತಿಲ್ಲ. ನಮ್ಗೆ ಯಾರು ಏನು ಅವಾರ್ಡ್ ಕೊಡೋರಿಲ್ಲ. ನಾವು ಈ ಮುಂದಿನ ವಿಚಾರಗಳನ್ನೆಲ್ಲ ಏನಕ್ಕೆ ತಿಳ್ಕೊಳ್ಳೋರಿದ್ದೀವಿ? ಈ ಜೀವ ಅಜೀವ ಭೇದ ವಿಜ್ಞಾನವನ್ನ ಮಾಡ್ಕೊಳ್ಳಿಕ್ಕೆ ಮುಂದಿನ ವಿಚಾರ ತಿಳ್ಕೊಳ್ಳೋರಿದ್ದೀವಿ. ಈ ಆಚಾರ್ಯರ ಪ್ರತಿಜ್ಞೆಯ ಜೊತೆಗೆ ನಾವು ಕೂಡ ಪ್ರತಿಜ್ಞೆ ಮಾಡೋದಿದೆ. ಈ ಮುಂದಿನ ಯಾವ ಅಧ್ಯಾಯ ಇದೆ ಅದು ಯಾವ್ದಕ್ಕೋಸ್ಕರ ಇದೆ? ಜೀವ ಅಜೀವದ ಭೇದ ವಿಜ್ಞಾನ ಮಾಡ್ಲಿಕ್ಕೋಸ್ಕರ. ನಾನು ನನ್ನ ಜೀವನದಲ್ಲಿ ಜೀವ ಅಜೀವದ ಭೇದ ವಿಜ್ಞಾನವನ್ನ ತಂದುಕೊಳ್ಳಿಕ್ಕೋಸ್ಕರ ಈ ಮುಂದಿನ ಚರ್ಚೆಯನ್ನ ನಾನು ಮಾಡೋನಿದ್ದೇನೆ. ಏನ? ಹಾಗಾಗಿ ಇಲ್ಲಿ ಜೀವ ಅಜೀವ 2 ಶಬ್ದಗಳ ಪ್ರಯೋಗ ಆಗುತ್ತೆ. ಏನ? ಮುಂದೆ ಅನೇಕ ವಿಚಾರಗಳ ಚರ್ಚೆ ಇದ್ರು 2 ಶಬ್ದಗಳು. ಮತ್ತಿನ್ನ ತತ್ವಗಳಲ್ಲೂ ಇದೇ ಬರುತ್ತೆ. ಇನ್ನು ಅದಾದ್ಮೇಲೆ ಮೋಕ್ಷ ಮಾರ್ಗ ಕೂಡ ಇದರಿಂದನೇ ಪ್ರಕಟ ಆಗುತ್ತೆ. ಅದು ಮೋಕ್ಷ ಇರ್ಲಿ ಅಥವಾ ಸಂಸಾರ ಇರ್ಲಿ, ಕರ್ಮ ಬಂಧ ಇರ್ಲಿ ಅಥವಾ ಕರ್ಮ ನಿರ್ಜರ ಇರ್ಲಿ, ಇದೆಲ್ಲವೂ ಕೂಡ ಜೀವ ಅಜೀವ ದ್ರವ್ಯದಲ್ಲಿಯೇ ಬಂದ್ಬಿಡುತ್ತೆ. ಹಾಗಾಗಿ ಮುಖ್ಯವಾಗಿ ಜೀವ ಅಜೀವ ಅನ್ನುವಂತಹ 2 ಶಬ್ದಗಳಲ್ಲೂ ಇಲ್ಲಿ ನಮಗೆ ಮಂಗಳಾಚರಣೆಯಲ್ಲಿ ಕಾಣಿಸ್ತಾ ಇದೆ. ಏನ? ಇನ್ನು 2ನೇ ಶಬ್ದಕ್ಕೆ ಹೋಗೋಣ. ಜೀವಂ ಅಜೀವಂ ಆದ್ಮೇಲೆ ದವ್ವಂ. ಏನಾಯ್ತು? ಜೀವ ಅಜೀವ ದ್ರವ್ಯ ಆಯ್ತು. ಇಲ್ಲಿಗೆ ಇಲ್ಲಿ ಯಾವ ದ್ರವ್ಯ ಶಬ್ದ ಇದೆ, ಈ ದ್ರವ್ಯ ಶಬ್ದದ ಅರ್ಥ ನಾವು ಈಗಾಗಲೇ ದ್ರವ್ಯದ ಚರ್ಚೆಯನ್ನೆಲ್ಲ ಮಾಡಿದ್ದೇವೆ. ಆದ್ರೂ ಸಾಮಾನ್ಯವಾಗಿ ಪುನಃ ಆ ಕಡೆಗೆ ನಮ್ಮ ಗಮನ ಹೋಗ್ಬೇಕು. ದ್ರವ್ಯ ಅಂದ್ರೆ ಯಾರಿಲ್ಲಿ? ಗುಣ ಪರ್ಯಾಯವ ದ್ರವ್ಯಂ. ಗುಣ ಮತ್ತು ಪರ್ಯಾಯಗಳ ಯಾವ ಸಮೂಹ ರೂಪವಾದಂತಹ ವಸ್ತು ಇದೆ ಅದು ದ್ರವ್ಯ ಇದೆ. ಇಲ್ಲಿ ದ್ರವ್ಯದ ಚರ್ಚೆ ಮಾಡೋರಿದ್ದಾರೆ. ಯಾವುದು ದ್ರವ್ಯ? ಯಾವುದ್ರಲ್ಲಿ ಗುಣ ಮತ್ತು ಪರ್ಯಾಯಗಳೆಲ್ಲ ಇರೋದಿದೆ ಅದಕ್ಕೆ ನಾವು ದ್ರವ್ಯ ಅಂತ ಕರಿತೇವೆ. ವಸ್ತು, ಯಾವ ವಸ್ತುವಿನಲ್ಲಿ ಪರ್ಯಾಯಗಳು ಗುಣಗಳು ಎಲ್ಲ ಇದೆ ಅದಕ್ಕೆ ನಾವು ದ್ರವ್ಯ ಅಂತ ಕರಿತೇವೆ. ಹಿಂದೆ ನಾವು ದ್ರವ್ಯಗುಣ ಪರ್ಯಾಯದ್ದು ಕೂಡ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನಾನು ಮತ್ತೆ ಪುನಃ ವಿಶೇಷವಾಗಿ ಚರ್ಚೆ ಮಾಡ್ತಾ ಇಲ್ಲ. ಆದ್ರೂ ಕೂಡ ಯಾರು ಈಗ ವಿಶೇಷವಾಗಿ ಇವಾಗಿಂದ ಸ್ವಾಧ್ಯಾಯವನ್ನ ಕೇಳ್ತಾ ಇದ್ದಾರೆ, ಹಿಂದೆ ಕೇಳಿಲ್ಲ, ಅವ್ರಿಗೋಸ್ಕರ 1-2 ಶಬ್ದಗಳಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ದ್ರವ್ಯ ಅಂದ್ರೆ ಏನು? ದ್ರವ್ಯ ಅಂದ್ರೆ ವಸ್ತು. ಯಾವ ವಸ್ತು ಹೆಂಗಿರುತ್ತೆ? ಯಾವ್ದಕ್ ವಸ್ತು ಅನ್ನೋದು? ಯಾಕಂದ್ರೆ ಅನೇಕ ಸಲ ನಾವು ಅವಸ್ಥೆಗೆ ವಸ್ತು ಅಂತ ಕರೆದು ಬಿಡ್ತೇವೆ. ಬಟ್ ಅವಸ್ಥೆ ಬೇರೆ. ಅವಸ್ಥೆ ವಸ್ತುವಿನ ಒಂದು ಅಂಶ ಇದೆ. ಆದ್ರೆ ಅವಸ್ಥೆನೇ ಸಂಪೂರ್ಣ ವಸ್ತು ಇಲ್ಲ. ಯಾಕಂದ್ರೆ ಅವಸ್ಥೆ ಬದಲಾಗುತ್ತೆ. ಅವಾಗ ದ್ರವ್ಯ ಎಲ್ಲಿ ಹೋಗುತ್ತೆ? ದ್ರವ್ಯ ಹಂಗೆ ಇರೋದಿದೆ, ವಸ್ತು ಹಾಗೆ ಇರೋದಿದೆ. ಆದ್ರೆ ವಸ್ತುವಿನ ಅವಸ್ಥೆಗಳು ಬದಲಾಗುತ್ತೆ. ವಸ್ತು ಪರ್ಮನೆಂಟ್ ಇದೆ, ಅವಸ್ಥೆಗಳು ಟೆಂಪರರಿ ಇದೆ.
ಆದ್ರೆ ಆ ಅವಸ್ಥೆಗಳು ವಸ್ತುವಿನಲ್ಲಿಯೇ ಇರುತ್ತೆ. ಬಂಗಾರ ಚಿನ್ನ ಇದೆ, ಅಥವಾ ಚಿನ್ನದ ಯಾವುದಾದ್ರೂ ಅವಸ್ಥೆ ಇರ್ಬೋದು. ಅದು ಉಂಗುರ ರೂಪದಲ್ಲಿರ್ಬೋದು, ಅದು ಹಾರ ರೂಪದಲ್ಲಿರ್ಬೋದು, ಅದು ಬಳೆ ರೂಪದಲ್ಲಿರ್ಬೋದು, ಬ್ರಾಸ್ಲೆಟ್ ರೂಪದಲ್ಲಿರ್ಬೋದು, ಎನಿ ಟೈಪ್ ಆಫ್ ಪೊಸಿಷನ್, ಯಾವುದಾದ್ರೂ ಒಂದು ಅವಸ್ಥೆಯಲ್ಲಿ ಇರ್ಬೋದು. ಆದರೆ ಚಿನ್ನ ಯಾವತ್ತೂ ತನ್ನ ಚಿನ್ನ ಯಾವ ಚಿನ್ನತ್ವ ಇದೆ ಅದನ್ನ ಬಿಡೋದಿಲ್ಲ, ಸ್ವರ್ಣತ್ವವನ್ನ. ಚಿನ್ನ ಚಿನ್ನಾಗಿನೇ ಇರುತ್ತೆ, ಆದ್ರೆ ಚಿನ್ನದ ಅವಸ್ಥೆಗಳು ಬದಲಾಗ್ತಾ ಇರುತ್ತೆ. ಆದ್ರೆ ಯಾವ ಅವಸ್ಥೆ ಬದಲಾದ್ರೂ ಆ ಎಲ್ಲ ಅವಸ್ಥೆಗಳು ಚಿನ್ನದಲ್ಲಿಯೇ ಇರುತ್ತೆ. ಹಾಗಾಗಿ ದ್ರವ್ಯ ವಸ್ತು ಯಾವುದಕ್ಕಂತೀವಿ ನಾವು? ಯಾವುದ್ರಲ್ಲಿ ಗುಣಗಳು ಮತ್ತು ಪರ್ಯಾಯಗಳು ಅಂದ್ರೆ ಅವಸ್ಥೆಗಳು ಎರಡೂ ಸದಾ ಕಾಲ ಇರುತ್ತೆ, ಅಂತಹ ಒಂದು ವಸ್ತುವಿಗೆ ನಾವು ದ್ರವ್ಯ ಅಂತ ಕರಿತೇವೆ. ಅದು ದ್ರವ್ಯ. ಇಲ್ಲಿ ಅಂತಹದ್ದು ಯಾವ್ದ್ಯಾವ್ದಿದೆ ಎಲ್ಲ ಬರುತ್ತೆ ಅದರಲ್ಲಿ. ಪುದ್ಗಲ್ ಧರ್ಮ ಆಕಾಶ ಕಾಲಗಳೆಲ್ಲ ಅದರಲ್ಲಿ ಬರುತ್ತೆ. ಅದು ದ್ರವ್ಯ. ಗುಣ ಪರ್ಯಾಯವ ದ್ರವ್ಯಂ. ಸತ್ ದ್ರವ್ಯ ಲಕ್ಷಣಂ. ದ್ರವ್ಯದ ಲಕ್ಷಣ ಸತ್ತಿದೆ. ಅದರ ಯಾವ ದ್ರವ್ಯದ ಎಲ್ಲ ವಿಚಾರ ಇದೆಯಲ್ಲ ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ಳೋದು. ಅನಾದಿ ಅನಂತ ಸ್ವತಃ ಸಿದ್ಧ ಯಾವ ದ್ರವ್ಯದ ಸ್ವರೂಪ ಇದೆ ಅದನ್ನೆಲ್ಲ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಜೀವಂ ಅಜೀವಂ ದವ್ವಂ. ಅದಾದ್ಮೇಲೆ ಏನ್ ಹೇಳ್ತಿದ್ದಾರೆ? ಜೇಣ ಜಿನವರ ವಸಹೇಣ ನಿದ್ದಿಟ್ಟಂ. ಜಿನವರ ವಸಹೇಣ ಜೇಣ ನಿದ್ದಿಟ್ಟಂ ಇದಿದೆಯಲ್ಲ, ಇದೇನ್ ಹೇಳ್ತಾ ಇದೆ? ಜಿನವರ ವೃಷಭರಿಂದ ಯಾವುದು ವರ್ಣಿಸಲ್ಪಟ್ಟಿದೆ, ನಿರೂಪಿಸಲ್ಪಟ್ಟಿದೆ, ಇದನ್ನ ಹೇಳೋ ಅವಶ್ಯಕತೆ ಏನಿತ್ತು? ಆಚಾರ್ಯ ನೇರವಾಗಿ ಹೇಳ್ತಿದ್ರಲ್ಲ, ನಾನು ಈ ಗ್ರಂಥದಲ್ಲಿ ಜೀವ ದ್ರವ್ಯದ ವರ್ಣನೆಯನ್ನ ಮಾಡೋನಿದ್ದೇನೆ, ಇಷ್ಟು ಹೇಳಿದ್ರೆ ಸಾಕಿತ್ತು. ಬಟ್ ಆಚಾರ್ಯ ಏನ್ ಹೇಳ್ತಾರೆ? ಆಚಾರ್ಯರು ನಾನು ವರ್ಣನೆ ಮಾಡೋನಿದ್ದೀನಿ ಅಂತ ಹೇಳೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯಾದ ಭಾವಗಳಂತೂ ದೂರ, ವಾಕ್ಯಗಳು ಕೂಡ ನಮಗೆ ಕೇಳಲಿಕ್ಕೆ ಸಿಗೋದಿಲ್ಲ. ಆಚಾರ್ಯರು ಏನ್ ಹೇಳ್ತಿದ್ದಾರೆ? ಗ್ರಂಥ ಅವರೇ ಬರಿತಾ ಇದ್ದಾರೆ, ಆದ್ರೆ ಆಚಾರ್ಯ ಹೇಳ್ತಾರೆ ನಾನು ಬರಿತಾ ಇಲ್ಲ, ನಾನು ಹೇಳೋನಿಲ್ಲ, ನಾನು ನಿರೂಪಣೆ ಮಾಡೋದಿಲ್ಲ. ಯಾರು ನಿರೂಪಣೆ ಮಾಡಿದ್ದಾರೆ? ಆಲ್ರೆಡಿ ವೃಷಭ ತೀರ್ಥಂಕರರು ನಿರೂಪಣೆ ಮಾಡಿದ್ದಾರೆ. ಇದರ ಅರ್ಥ ಏನಾಯ್ತು? ನಾನು ನಿರೂಪಣೆ ಮಾಡಿಲ್ಲ. ಯಾವ ಜೀವ ದ್ರವ್ಯದ ವರ್ಣನೆಯನ್ನ ವೃಷಭ ತೀರ್ಥಂಕರರು ಮಾಡಿದ್ದಾರೆ. ಅರ್ಥ ಆಗ್ತಿದೆ? ಇಲ್ಲಿ ಒಂದು ಕಡೆಗೆ ಜೀವ ಅಜೀವ ದ್ರವ್ಯದ ವರ್ಣನೆಯನ್ನ ನಾನು ಮುಂದೆ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಿದ್ದಾರೆ. ಎರಡನೇದು, ಈ ವರ್ಣನೆಯನ್ನ ನಾನು ಮಾಡೋದಿಲ್ಲ, ನಾನು ಮಾಡಿಲ್ಲ, ಇದನ್ನ ಪ್ರಥಮ ತೀರ್ಥಂಕರರೇ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತಿದ್ದಾರೆ. ಇಲ್ಲಿ ಪರಂಪರೆಯನ್ನ ತೋರಿಸೋದ್ರ ಜೊತೆಗೆ ಮಹಾವೀರ ಸ್ವಾಮಿ ಹೇಳಿಲ್ಲ, ವರ್ಧಮಾನ ಅಂತ ಹೇಳಿಲ್ಲ, ಈ ಪ್ರಥಮ ತೀರ್ಥಂಕರರ ಕಡೆಗೆ ಹೋಗ್ತಿದ್ದಾರೆ. ಪ್ರಥಮ ತೀರ್ಥಂಕರರ ಹತ್ರ ಯಾಕೆ ಹೋದ್ರು? ಅದಕ್ಕೇನು ಕಾರಣ ಇರ್ಬೋದು? ಕಾರಣ ಯಾವ ಈ ಗ್ರಂಥದ ಪರಂಪರೆ ಇದೆ, ಈ ಪರಂಪರೆ ಆದಿನಾಥ ತೀರ್ಥಂಕರರಿಂದನೂ ಬರ್ತಾ ಇದೆ ಅನ್ನುವಂತಹ ಒಂದು ಪಾರಂಪರಿಕ ಶ್ರುತ ಪರಂಪರೆಯ ವೆರಿಫಿಕೇಶನ್ಗೋಸ್ಕರ, ಅಥಾರಿಟಿಗೋಸ್ಕರ ಆಚಾರ್ಯರು ಇದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದೆ ಗ್ರಂಥದಲ್ಲಿ ಏನೆಲ್ಲ ವರ್ಣನೆ ಮಾಡೋದಿದೆ ಅದೆಲ್ಲ ಪ್ರತ್ಯಕ್ಷ ಜ್ಞಾನಿ, ಅನಂತ ಜ್ಞಾನಿ, ಕೇವಲ ಜ್ಞಾನಿ, ಅರಹಂತ ಪರಮೇಷ್ಠಿ, ವೃಷಭ ತೀರ್ಥಂಕರ ಅವರು ವರ್ಣನೆ ಮಾಡಿರೋದನ್ನ ನಾನು ವರ್ಣನೆ ಮಾಡೋನಿದ್ದೇನೆ. ಇದು ಯಾವುದು ನನ್ನ ಮನೆಯ ವಿಚಾರ ಅಲ್ಲ. ಇದು ಯಾರು ಹೇಳಿರೋದಿದೆ? ಇದು ತೀರ್ಥಂಕರ ಹೇಳಿರೋದಿದೆ. ಇದರಲ್ಲಿ ನಂದೇನಿದೆ? ಅರ್ಥ ಆಗುತ್ತಲ್ಲ ಆಚಾರ್ಯ ಏನ್ ಹೇಳ್ತಿದ್ದಾರೆ? ಜಿನವರ ವಸಹೇಣ ನಿದ್ದಿಟ್ಟಂ. ಜೀವ ದ್ರವ್ಯದ ವರ್ಣನೆಯನ್ನ ಯಾವ ವೃಷಭ ತೀರ್ಥಂಕರರು ಮಾಡಿದ್ದಾರೆ ಅಂತಹ ವೃಷಭ ತೀರ್ಥಂಕರರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಇಲ್ಲಿ ಒಂದು ಕಡೆಗೆ ವೃಷಭ ತೀರ್ಥಂಕರರಿಗೆ ನಮಸ್ಕಾರನೂ ಮಾಡ್ತಿದ್ದಾರೆ, ಒಂದು ಕಡೆಗೆ ಜೀವ ದ್ರವ್ಯವನ್ನ ಹೇಳಿ ಮುಂದೆ ಅದರ ವರ್ಣನೆಯ ಪ್ರತಿಜ್ಞೆಯನ್ನು ಮಾಡ್ತಿದ್ದಾರೆ. ಮೂರನೇದು ಶ್ರುತ ಪರಂಪರೆಯನ್ನ ತೋರಿಸ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಜಿನ ಧರ್ಮದ ವಿಶೇಷತೆ ಇದೆ. ಏನು ವಿಶೇಷತೆ?
ಜೈನ ಧರ್ಮದ ಪ್ರತಿಯೊಂದು ಗ್ರಂಥ, ಸಿದ್ಧಾಂತ ಇದೆಲ್ಲ ಯಾವುದೇ ಆಚಾರ್ಯರು ಮಾಡಿರುವಂತದ್ದಲ್ಲ, ಆಚಾರ್ಯರು ಹೇಳಿರುವಂತದ್ದಲ್ಲ. ಅನ್ಯ ಮತ ಪರಂಪರೆ, ಅನ್ಯ ತತ್ವಶಾಸ್ತ್ರಗಳೆಲ್ಲ ನಮಗೇನು ಓದಕ್ ಸಿಗುತ್ತೆ, ದ ಪರ್ಟಿಕ್ಯುಲರ್ ಪರ್ಸನ್, ಆ ಪ್ರತ್ಯೇಕವಾದ ಯಾವ ವ್ಯಕ್ತಿ ಇದ್ದಾನೆ ಅವನಿಂದ ಆ ಒಂದು ಸಿದ್ಧಾಂತ ಪ್ರಾರಂಭ ಆಗಿರುತ್ತೆ. ಉದಾಹರಣೆಗೆ ಬುದ್ಧಿಸಂ ಇದೆ, ಬುದ್ಧನಿಂದ ಪ್ರಾರಂಭ ಆಗುತ್ತೆ. ಆ ವ್ಯಕ್ತಿ ಹೇಳಿರೋದೇ ಸಿದ್ಧಾಂತ ಆಗುತ್ತೆ. ಇಲ್ಲಿ ಮಹಾವೀರ ಸ್ವಾಮಿ ಹೇಳಿರೋದು ಸಿದ್ಧಾಂತ ಆಗೋದಿಲ್ಲ. ಅಥವಾ ಮಹಾವೀರ ಸ್ವಾಮಿ ತೀರ್ಥಂಕರ್ನ ಒಂದು ಸ್ವಲ್ಪ ದೂರ ಇಡೋಣ, ಆ ಯಾವ ಆಚಾರ್ಯರ ಗ್ರಂಥವನ್ನ ಬರೀತಾ ಇದ್ದಾರೆ ಅವರು ಹೇಳಿರೋದು ತತ್ವ ಅಂತ ಅನಿಸ್ಕೊಳ್ಳೋದಿಲ್ಲ. ಏನ್ ಹೇಳ್ತಿದ್ದಾರೆ? ಆಚಾರ್ಯರು ಹೇಳಿರೋದು ತತ್ವ ಅಂತ ಅನಿಸ್ಕೊಳ್ಳೋದಿಲ್ಲ. ನಮಗೆ ನಿಜವಾಗ್ಲೂ ಈ ರೀತಿಯಾಗಿ ಅನ್ಸತ್ತೇನು? ಆಚಾರ್ಯರು ಹೇಳಿರೋದು ನಿಜವಾಗ್ಲೂ ತತ್ವ ಅನ್ನಿಸ್ಕೊಳ್ಳೋದಿಲ್ಲ, ಅನ್ಸ್ಕೊಳ್ಳುತ್ತೆ. ಬಹಳ ವಿಶೇಷವಾದ ವಿಚಾರ ಇದೆ ಅದು. ತತ್ವ ಯಾವ್ದು ಅನ್ಸ್ಕೊಳ್ಳುತ್ತೆ? ಯಾವುದು ಕೇವಲ ಜ್ಞಾನಿಯಿಂದ ಬಂದಿದೆ ಅದು ಮಾತ್ರ ತತ್ವ ಅಂತ ಅನ್ಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಕೇವಲ ಜ್ಞಾನಿಯ ಉಪದೇಶ ಪರಂಪರೆಯಿಂದನೇ ಆಚಾರ್ಯರಿಗೆ ಉಪದೇಶ ಸಿಕ್ಕಿದೆ. ಆ ಪರಂಪರೆಯನ್ನ ಬಿಟ್ಟು, ಆ ಪಾರಂಪರಿಕ ಜ್ಞಾನವನ್ನ ಬಿಟ್ಟೇನಾದ್ರೂ ಆಚಾರ್ಯರು ತಮ್ಮ ಬುದ್ಧಿಯಿಂದ ಏನಾದ್ರೂ ವರ್ಣನೆಯನ್ನ ಮಾಡಿದ್ರೆ ಅದು ತತ್ವ ಅನ್ನಿಸ್ಕೊಳ್ಳೋದಿಲ್ಲ, ಅದು ಜಿನವಾಣಿ ಅನ್ನಿಸ್ಕೊಳ್ಳೋದಿಲ್ಲ. ಜಿನವಾಣಿ, ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ. ಪರಮ ಜಿನೇಂದ್ರ ವಾಣಿ ಅದೇ ವಾಸ್ತವಿಕವಾಗಿ ಜಿನವಾಣಿ ಇದೆ. ಮತ್ತೆ ನಾವು ಜಿನೇಂದ್ರನ್ನೇ ತೆಗೆದು ಬಿಟ್ರೆ ಅಲ್ಲಿ ಜಿನವಾಣಿ ಎಲ್ಲಿದೆ? ಅರ್ಥ ಆಗತ್ತೆ? ಜಿನೇಂದ್ರ ಭಗವಂತನನ್ನೇ ತೆಗೆದು ಬಿಟ್ರೆ ಜಿನವಾಣಿ ಎಲ್ಲಿದೆ? ಅಲ್ಲಿ ಜಿನವಾಣಿ ಉಳಿಯೋದೇ ಇಲ್ಲ. ಆಚಾರ್ಯರ ವಾಣಿಗೆ ಜಿನವಾಣಿ ಅಂತ ಕರೆಯೋದಿಲ್ಲ. ಸ್ವಲ್ಪ ನಮ್ಗೆ अटपटा लग रहा होगा कि क्या बात कर रहे हैं, है ना? तो मैं भी कह रहा हूं कि मेरे घर की बात नहीं है, ನನ್ನ ಮನೆ ವಿಚಾರ ಕೂಡ ಅಲ್ಲ ಇದು. ಹಾಗಾಗಿ ನನಗೇನು ಸಂದೇಹಗಳಿಲ್ಲ, ಯಾಕಂದ್ರೆ ನಾನು ನನ್ನ ಬುದ್ಧಿಯಿಂದ ಏನು ಹೇಳುತ್ತಾ ಇಲ್ಲ. ಎಲ್ಲಾ ವಿಚಾರ ಅನಾದಿ ಕಾಲದಿಂದ ಅನೇಕ ತೀರ್ಥಂಕರರ ಪರಂಪರೆಯಿಂದ ಬಂದಿರುವಂತಹ ಜ್ಞಾನ ಇದೆ, ಪ್ರತ್ಯಕ್ಷ ಜ್ಞಾನಿ ಹೇಳಿರುವಂತಹ ಜ್ಞಾನ ಇದೆ. ಎಲ್ಲಿ ಪ್ರತ್ಯಕ್ಷ ಜ್ಞಾನಿ ಹೇಳಿರುವಂತಹ ಉಪದೇಶ ಇದೆ ಅದು ಮಾತ್ರ ತತ್ವ ಇದೆ, ಅದು ಮಾತ್ರ ಜಿನವಾಣಿ ಇದೆ. ಕ್ಷಯೋಪಶಮಿಕ ಜ್ಞಾನಿ ಛದ್ಮಸ್ತ ಜೀವ ಹೇಳಿರೋದು ವಾಸ್ತವಿಕವಾಗಿ ಉಪದೇಶ ಆಗೋದಿಲ್ಲ. ಆದ್ರೆ ಆಚಾರ್ಯರ ವಚನಗಳಿಗೂ ನಾವು ಉಪದೇಶ ಅಂತ ಯಾಕೆ ಕರಿತೀವಿ? ಯಾಕಂದ್ರೆ ಆಚಾರ್ಯರು ತಮ್ಮ ಬುದ್ಧಿಯಿಂದ ಹೇಳ್ತಾ ಇಲ್ಲ, ಆಚಾರ್ಯರು ಪ್ರತ್ಯಕ್ಷ ಜ್ಞಾನಿ ಕೇವಲ ಜ್ಞಾನಿಯ ಉಪದೇಶದಿಂದ ವಿಚಾರವನ್ನು ಹೇಳುತ್ತಿದ್ದಾರೆ. ಈ ವಿಚಾರವನ್ನ ಪ್ರಸ್ತುತ ಮಾಡ್ಲಿಕ್ಕೆ ನೇಮಿಚಂದ್ರ ಸ್ವಾಮಿ ಏನ್ ಹೇಳ್ತಿದ್ದಾರೆ? ಜೀವದ ವರ್ಣನೆಯನ್ನ ಯಾವ ಋಷಭ ತೀರ್ಥಂಕರರು ಮಾಡಿದ್ದಾರೆ. ಅದರ ಅರ್ಥ ನಾನ್ ಮಾಡಿಲ್ಲ, ನಾನು ವರ್ಣನೆ ಮಾಡ್ತಾ ಇಲ್ಲ, ಇದು ಋಷಭ ತೀರ್ಥಂಕರರು ಮಾಡಿದ್ದಾರೆ. ಈಗ ನಾವು ದ್ರವ್ಯ ಸಂಗ್ರಹವನ್ನ ಓದುತ್ತಾ ಇರುವಾಗ ನಾವು ಏನಂತ ಓದಬೇಕು? ನೇಮಿಚಂದ್ರ ಸ್ವಾಮಿ ಬರ್ದಿದ್ದಾರೆ ಅಂತ, ಅಥವಾ ಬ್ರಹ್ಮದೇವ ಸೂರಿ ಟೀಕೆ ಬರ್ದಿದ್ದಾರೆ ಅಂತ? ಅರೆ ನೈ, अपने को प्रत्येक शास्त्र पढ़ते समय ऐसा ही पढ़ना चाहिए कि ये तो परम जिनेंद्र की वाणी है, ये तो साक्षात केवल ज्ञानी अरहंत परमेष्ठी की वाणी. ಏನ್ ಹೇಳ್ತಿದ್ದಾರೆ? ಶಾಸ್ತ್ರ ಸ್ವಾಧ್ಯಾಯ ಮಾಡುವಾಗ ನಾವು ಶಾಸ್ತ್ರದ ಪ್ರತಿಯೊಂದು ವಾಕ್ಯವನ್ನ, ನಮ್ಗೆ ಯಾವತ್ತಾದ್ರೂ ನಿಜವಾಗ್ಲೂ ನಮ್ಗೆಲ್ಲರಿಗೂ ಗೊತ್ತಿದೆ ಜಿನೇಂದ್ರ ವಾಣಿಯೇ ಸರಸ್ವತಿ ಅಂತ, ಆದ್ರೆ ಜಿನವಾಣಿಯನ್ನ ಓದುವಾಗ ನಮಗ ಆ ಭಾವಭಾಸನ ಆಗುತ್ತೇನೋ, ಆ ರೀತಿಯಾದ ಪರಿಣಾಮಗಳು, ಆ ರೀತಿಯಾದ ವಿಚಾರ ಬರುತ್ತೇನೋ ಕಿ ವಾಸ್ತವಿಕವಾಗಿ ನಾನು ಮಹಾವೀರ ಸ್ವಾಮಿಯ ವಚನಗಳನ್ನ ಓದುತ್ತಾ ಇದ್ದೇನೆ, ವಾಸ್ತವಿಕವಾಗಿ ನಾನು ಮಹಾವೀರ ಸ್ವಾಮಿ ಕೇವಲ ಜ್ಞಾನಿ ಅರ್ಹಂತ ಪರಮೇಷ್ಠಿಯ ಒಂದು ಉಪದೇಶವನ್ನ ಕೇಳ್ತಾ ಇದ್ದೀನಿ, ಓದ್ತಾ ಇದ್ದೀನಿ ಅಂತ. ಪ್ರತಿ ಸಮಯ ಎಲ್ಲಾ ಗ್ರಂಥಗಳನ್ನ ಓದುವಂತಹ ಸಮಯದಲ್ಲಿ ನಾವು ಆಚಾರ್ಯರನ್ನ, ಟೀಕಾಕಾರರನ್ನ ಎಲ್ಲರನ್ನೂ ಒಂದು ಕಡೆಗೆ ಗೌಣ ಮಾಡಿ, ಇಲ್ಲಿ ತಪ್ಪಾಗಿ ಯಾರು ಭಾವಿಸಬಾರ್ದು ಕಿ ನಾವು ಆಚಾರ್ಯರ ಒಂದು ಕರ್ತೃತ್ವವನ್ನ ಅಥವಾ ಆಚಾರ್ಯರ ಒಂದು ಉಪಕಾರವನ್ನ ನಾವು ಗೌಣ ಮಾಡ್ತಿದೀವಿ ಅಂತ. ಆಚಾರ್ಯರ ಒಂದು ಉಪಕಾರ ಇದ್ದೇ ಇದೆ,
ಏನ ಆಚಾರ್ಯರ ಪರಮ ಉಪಕಾರ ಇದೆ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಇಲ್ಲಿ ಅದೇ ಆಚಾರ್ಯರು ಏನನ್ನು ಹೇಳಕ್ ಹೋಗ್ತಾ ಇದ್ದಾರೆ, ಏನನ್ನು ಹೇಳಿದ್ದಾರೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಿದ್ದೇವೆ. ಯಾಕಂದ್ರೆ ಇದರ ಅರ್ಥ ಮರ್ಮ ಗೊತ್ತಾಗ್ಬೇಕಲ್ಲ ನಮಗೆ. ಜೇಣ ಜಿನವರ ವಸಹೇಣ ನಿದ್ದಿಟ್ಟಂ, ಯಾವ ಜಿನೇಂದ್ರ ವೃಷಭ ತೀರ್ಥಂಕರರು ಹೇಳಿರುವಂತಹ ಜೀವಾಜೀವದ ವರ್ಣನೆ ಇದೆ. ಇಲ್ಲಿ ಮೂಲ ಪರಂಪರೆಯನ್ನ ಅನೇಕ ಕಡೆಗೆ ನೋಡಿ, ಸಮಯ ಸಾರದಲ್ಲೂ ಕುಂದು ಸ್ವಾಮಿ ಏನ್ ಹೇಳ್ತಾರೆ, ಕೇವಲಿ ಸುಧ ಕೇವಲಿ ಭಣಿದಂ. ನನಗೆ ಈ ಸಮಯ ಪ್ರಾವೃತವನ್ನ ನಾನು ಉಚ್ಚಾಮಿ ಸಮಯ ಪಾಹುಡ, ನಾನು ಸಮಯ ಪ್ರಾವೃತವನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಆದ್ರೆ ಯಾವ ಸಮಯ ಪ್ರಾವೃತವನ್ನ ಹೇಳಕ್ ಹೋಗ್ತಿದ್ದೀನಿ, ಯಾವುದನ್ನ ಕೇವಲಿಗಳು ಶ್ರುತ ಕೇವಲಿಗಳು ಹೇಳಿದರೆ ಆ ಸಮಯ ಪ್ರಾವೃತವನ್ನ ಹೇಳಕ್ ಹೋಗ್ತಿದ್ದೀನಿ. ನಾನು ಯಾವುದು ನನ್ನ ಮನೆಯಿಂದ ಯಾವುದು ವಿಚಾರವನ್ನ ಹೇಳೋದಿಲ್ಲ, ನನ್ನ ಬುದ್ಧಿಯಿಂದ ಯಾವ ವಿಚಾರವನ್ನ ಹೇಳೋದಿಲ್ಲ. ನಾನು ಯಾವ್ದನ್ನ ಹೇಳೋನಿದ್ದೀನಿ, ಕೇವಲಿಗಳು ಶ್ರುತ ಕೇವಲಿಗಳು ಯಾವುದನ್ನ ಹೇಳಿದ್ದಾರೆ ಅದನ್ನ ಹೇಳಕ್ ಹೋಗ್ತಿದ್ದೀನಿ. ಹಾಗಾದ್ರೆ ಸಮಯ ಸಾರ ಕುಂದರ ಮನೆ ವಿಚಾರ ಅಲ್ಲ, ಸಮಯ ಸಾರ ಕೇವಲ ಜ್ಞಾನಿ ಹೇಳಿರೋ ವಿಚಾರ ಇದೆ, ಸಮಯ ಸಾರ ಅರ್ಹಂತ ಪರಮೇಶ್ವರ ಹೇಳಿರೋ ವಿಚಾರ ಇದೆ. ಇದು ಹಂಗೇನೆ ಕೆಳಗಿನ ತನಕನೂ ಎತ್ಕೋಬೇಕು. ನಾವೇನ್ ಇವಾಗ ಚರ್ಚೆ ಮಾಡ್ತಾ ಇದ್ದೇವೆ, ನಾನು ಈ ದ್ರವ್ಯ ಸಂಗ್ರಹದ ಬಗ್ಗೆ ಹೇಳ್ತಾ ಇದ್ದೇನೆ, ಇದನ್ನ ನಾನು ಹೇಳ್ತಾ ಇಲ್ಲ, ನನ್ನ ಬುದ್ಧಿಯಿಂದ ಹೇಳ್ತಾ ಇಲ್ಲ. ಇದನ್ನ ಯಾರು ಹೇಳಿದ್ದಾರೆ, ಇದನ್ನ ನೇಮಿಚಂದ್ರ ಸ್ವಾಮಿ ಹೇಳಿದ್ದಾರೆ. ನೇಮಿಚಂದ್ರ ಸ್ವಾಮಿಗೆ ಯಾರು ಹೇಳಿದ್ರು, ಕಿ ಅವ್ರ ಗುರುಗಳು ಹೇಳಿದ್ರು. ಅವ್ರ ಗುರುಗೆ ಯಾರು ಹೇಳಿದ್ರು, ಕಿ ಸಮಜ್ಲು ಶ್ರುತ ಕೇವಲಿಗಳು ಹೇಳಿದ್ರು. ಶ್ರುತ ಕೇವಲಿಗರಿಗೆ ಯಾರು ಹೇಳಿದ್ರು, ಕಿ ಕೇವಲ ಜ್ಞಾನಿಗಳು ಹೇಳಿದ್ರು. ಅರ್ಥ ಆಗುತ್ತೆ. ಕೇವಲ ಜ್ಞಾನಿಗಳಿಂದ ಶ್ರುತ ಕೇವಲಿಗಳಿಗೆ, ಶ್ರುತ ಕೇವಲಿಗಳಿಂದ ಆಚಾರ್ಯರಿಗೆ, ಆಚಾರ್ಯರಿಂದ ವಿದ್ವಾಂಸರಿಗೆ, ವಿದ್ವಾಂಸರಿಂದ ಶ್ರಾವಕರಿಗೆ ಅರ್ಥ ಆಗುತ್ತಲ್ಲ. ಬಟ್ ಯಾರೂ ತಮ್ಮ ಸ್ವಬುದ್ಧಿಯಿಂದ ಹೇಳ್ತಾ ಇಲ್ಲ. ಒಂದು ವೇಳೆ ಈ ಮಧ್ಯದಲ್ಲಿ ಯಾವುದಾದ್ರೂ ಒಬ್ಬ ವಿದ್ವಾಂಸರು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬುದ್ಧಿಯಿಂದ ಯಾವುದಾದ್ರೂ ವಿಷಯವನ್ನ ಜಿನ್ವಾನಿಯಲ್ಲಿ ಸೇರ್ಪಡೆ ಮಾಡಿದ್ದೆ ಆದ್ರೆ ಅದು ಮಹಾ ಅವರ್ಣವಾದ ಇದೆ, ಘೋರ ಅವರ್ಣವಾದ ಇದೆ. ಇದಕ್ಕಿಂತ ದೊಡ್ಡ ಪಾಪದ ಬಂಧ ಇನ್ನೇನೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟೇ ದೊಡ್ಡ ಪಾಪ ಮಾಡಿದ್ರು ಅದು ಆ ಕ್ಷಣಕ್ಕೆ ಮಾತ್ರ ಪಾಪ ಅನ್ನಿಸ್ಕೊಳ್ಳುತ್ತೆ. ನಾವು ಒಂದು ಜೀವಿಯ ಮನಸ್ಸನ್ನ ನೋವು ಮಾಡಿದ್ರೆ, ಅವನಿಗೆ ಫಿಸಿಕಲಿ ಟಾರ್ಚರ್ ಮಾಡಿ ಇನ್ನೊಂದು ಮಾಡಿದ್ರು ಆ ಸಮಯದಲ್ಲಿ ಮಾತ್ರ ಅದು ಹಿಂಸೆ ಇದೆ. ಆದ್ರೆ ತತ್ವವನ್ನ ಬದಲಾಯಿಸಿದ್ರೆ ತಲತಲಾಂತರಗಳವರೆಗೆ ಆ ತತ್ವ ಅದೇ ರೀತಿಯಾಗಿ ಅನೇಕ ಜೀವಿಗಳಿಗೆ ಮಿಥ್ಯಾತ್ವವನ್ನ ಪೋಷಣೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಅರ್ಥ ಆಗ್ತಿದೆ ಇದರ ಗಂಭೀರತೆ ಎಷ್ಟಿದೆ. ಏನಾದ್ರೂ ನಾವು ಜಿನ್ವಾನಿಯಲ್ಲಿ ಅದ್ಲಾ ಬದಲಾವಣೆ ಮಾಡಿದ್ದೆ ಆದ್ರೆ ಮುಂದಿನ ಅನೇಕ ಕಾಲದವರೆಗೆ ಅನೇಕ ಜೀವಿಗಳಿಗೆ ಅದು ಅಜ್ಞಾನವನ್ನ ಪೋಷಣೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಜಿನ್ವಾನಿಯನ್ನ ಓದುವಾಗ, ಹೇಳುವಾಗ, ಅದನ್ನ ನಾವು ಪ್ರಕಟಪಡಿಸುವಾಗ, ಪಬ್ಲಿಷ್ ಮಾಡುವಾಗ ಎಷ್ಟು ಸಾವಧಾನತೆಯಿಂದ ನಾವು ಆ ಕೆಲಸವನ್ನ ಮಾಡಬೇಕು ಅನ್ನೋದು ನಮಗೆ ಅದರ ಅರಿವಾಗಬೇಕು. ಇಲ್ಲಾಂದ್ರೆ ಎಷ್ಟು ದೊಡ್ಡ ಪಾಪದ ಬಂಧ ಆಗುತ್ತೆ, ಆ ಪಾಪದ ಬಂಧವನ್ನ ನಾವು ಎಲ್ಲಿ ಹೋಗಿ ಅನುಭವಿಸ್ತೀವಿ ಅನ್ನೋದು ನಾವು ವಿಚಾರ ಮಾಡ್ಬೇಕು. ಬಹಳ ಸಾವಧಾನತೆ ಬೇಕು ಶಾಸ್ತ್ರವನ್ನ ಓದುವಾಗ, ಬಹಳ ಸಾವಧಾನತೆ ಬೇಕು. ಅದೇ ರೀತಿಯಾಗಿ ಪಬ್ಲಿಷ್ ಮಾಡುವಾಗಂತೂ ಅದರ 100ರಷ್ಟು ಸಾವಧಾನತೆ ಇರಬೇಕು. ಇಲ್ಲಾಂದ್ರೆ ಭವಗಳಲ್ಲಿ ಈ ಯಾವ ಕರ್ಮ ಬಂಧ ಇದೆ ಇದು ಭೋಗಿಸ್ಬೇಕಾಗತ್ತೆ. ಹಾಗಾಗಿ 2 ಗ್ರಂಥವನ್ನ ಕಡಿಮೆ ಓದಿದ್ರು, ಕಡಿಮೆ ಪ್ರಕಟಪಡಿಸಿದ್ರು ಸಂಪೂರ್ಣವಾದ ಒಂದು ಜವಾಬ್ದಾರಿಯಿಂದ ಜಿನ್ವಾಣಿಯನ್ನ ನಾವು ಪ್ರಚಾರ ಮಾಡ್ಬೇಕಾಗತ್ತೆ. ಹಾಗಾಗಿ ಯಾಕಂತ ಈ ವಿಚಾರ ಯಾಕೆ ಬಂತು ಅಂತ ಹೇಳಿದ್ರೆ, ಈ ಪರಂಪರೆ ಎಲ್ಲಿಂದ ಬರ್ತಾ ಇದೆ ನಮಗ ಆ ಪರಂಪರೆಯ ಒಂದು ಏನ್ ಹೇಳ್ತಾರೆ ಮಹತ್ವ ಅರ್ಥ ಆಗ್ಬೇಕಲ್ಲ. ತೀರ್ಥಂಕರರಿಂದ ಅಟ್ಲೀಸ್ಟ್ ಈ ಕಾಲದ ವಿಚಾರ ಮಾತಾಡಿದ್ರೆ ಪ್ರಥಮ ತೀರ್ಥಂಕರ ಋಷಭ ಸ್ವಾಮಿಯಿಂದ ಲಕ್ಷಾಂತರ ವರ್ಷಗಳ ಹಿಂದಿನಿಂದ ಈ ಪರಂಪರೆ ನಡ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಕೂಡ ಈ ಜಿನ್ವಾನಿಯ ಪರಂಪರೆಯನ್ನ ಇದೇ ರೀತಿಯಾಗಿ
ಜಿನವರ ವಸಹೇಣ ಜೇಣ ನಿದ್ದಿಟ್ಟಂ, ಯಾವ ಜಿನೇಂದ್ರ ಭಗವಂತರು ಉಪದೇಶ ಮಾಡಿದರೆ ಆ ಒಂದು ಜೀವದ ವರ್ಣನೆಯನ್ನ ಮಾಡ್ತೇನೆ. ಮುಂದೇನ್ ಹೇಳ್ತಾರೆ, ದೇವಿಂದ ವಿಂದ ವಂದಂ. ಏನ ಇಲ್ಲಿ ಎರಡು ಶಬ್ದ ಇದೆ. ಆಕ್ಚುಲಿ ಸಂಧಿ ಮಾಡಿ ಎರಡು ಶಬ್ದವನ್ನ ಒಂದು ಮಾಡಲಾಗಿದೆ. ಇದನ್ನ ಸಂಧಿ ವಿಚ್ಛೇದ ಮಾಡಿದ್ರೆ ಎರಡು ಶಬ್ದ ಆಗುತ್ತೆ. ಹೆಂಗಾಗುತ್ತೆ, ದೇವಿಂದ ಇಂದ ಎರಡು ಶಬ್ದಗಳಾಗುತ್ತೆ. ದೇವಿಂದ ಇಂದ ಎರಡು ಶಬ್ದಗಳಾಯ್ತಲ್ಲ. ದೇವಿಂದ, ದೇವಿಂದ ಅಂದ್ರೆ ದೇವೇಂದ್ರ, ದೇವಿಂದ ಅಂದ್ರೆ ದೇವೇಂದ್ರ. ದೇವೇಂದ್ರ ಶಬ್ದ ಪ್ರಾಕೃತದಲ್ಲಿ ಹೆಂಗಿತ್ತು, ದೇವಿಂದ. ದೇವಿಂದ ಆಮೇಲೆ ದೇವೇಂದ್ರ ಆಯ್ತು. ದೇವಿಂದ ಒಂದು ಶಬ್ದ ಇದೆ, ಅದಾದ್ಮೇಲೆ ವಿಂದ. ಏನ ದೇವಿಂದ ಪ್ಲಸ್ ವಿಂದ ಎರಡು ಶಬ್ದ ಆಯ್ತು. ದೇವಿಂದ ಪ್ಲಸ್ ವಿಂದ. ದೇವಿಂದ ಅನ್ನೋದು ಒಂದು ಶಬ್ದ. ದೇವಿಂದ ಶಬ್ದದ ಅರ್ಥ ಏನಾಯ್ತು, ದೇವೇಂದ್ರ. ಇನ್ನೊಂದು ಶಬ್ದ ಏನಾಯ್ತು, ವಿಂದ. ವಿಂದಂ ಅಂದ್ರೆ ವೃಂದಂ. ಏನ ವಿಂದಂ ವೃಂದಂ. ವಿಂದ ಅಂದ್ರೆ ವೃಂದ. ವೃಂದ ಅಂದ್ರೆ ಏನು, ವೃಂದ ಅಂದ್ರೆ ಸಮೂಹ. ವೃಂದದ ಅರ್ಥ ಏನು, ವೃಂದದ ಅರ್ಥ ಗುಂಪು. ಏನ ದೇವೇಂದ್ರರ ಗುಂಪು ಅರ್ಥ ಆಗುತ್ತೆ. ದೇವೇಂದ್ರರ ಸಮೂಹ, ದೇವೇಂದ್ರರ ಗುಂಪು. ಅದರ ಅರ್ಥ ಏನಾಯ್ತು, ಇಲ್ಲಿ ಲಾಕ್ಷಣಿಕ ಅರ್ಥವನ್ನ ನಾವು ತಗೊಂಡ್ರೆ ವೃಂದ ಅಂತ ಹೇಳಿದ್ರೆ ಸಂಪೂರ್ಣ ಎಲ್ಲಾ ದೇವತೆಗಳು ಅಂತ ಅರ್ಥ. ಏನ ದೇವೇಂದ್ರ ವಿಂದ ಅಂತ ಹೇಳಿದ್ರೆ ದೇವೇಂದ್ರರ ಸಮೂಹ ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳು, ಭುವನವಾಸಿ, ವೆಂತರವಾಸಿ, ಜ್ಯೋತಿಷ, ವೈಮಾನಿಕ ಎಲ್ಲ ಯಾರ್ಯಾರಿದ್ದಾರೆ ಸೌಧರ್ಮೇಂದ್ರನಿಂದ ಹಿಡ್ಕೊಂಡು ಎಲ್ಲಾ ದೇವತೆಗಳು. ದೇವಿಂದ ವಿಂದದ ಅರ್ಥ ಆಗುತ್ತೆ. ವಿಂದ ಅಂದ್ರೆ ಏನು, ವಿಂದ ಅಂದ್ರೆ ವೃಂದ, ವೃಂದ ಅಂದ್ರೆ ಸಮೂಹ. ಸಮೂಹ ಅಂದ್ರೆ ಇಲ್ಲಿ ಅರ್ಥ ಏನು, ಸಂಪೂರ್ಣ ದೇವತೆಗಳು ಅಂದ್ರೆ ಎಲ್ಲಾ ದೇವತೆಗಳು. ಚತುರ್ನಿಕಾಯಿ ಏನು ದೇವತೆಗಳಿದ್ದಾರಲ್ಲ, ಎಲ್ಲಾ ದೇವತೆಗಳು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅರಹಂತ ಪರಮೇಷ್ಠಿಗೆ ಇಲ್ಲಿ ನಮಸ್ಕಾರ ಮಾಡ್ತಿದ್ದಾರೆ. ವಿಶೇಷವಾಗಿ ಗ್ರಂಥದ ಯಾವ ಮಂಗಳಾಚರಣೆಗಳಿದೆ, ಮುಖ್ಯವಾಗಿ ಸಮಯ ಸಾರದ ಮಂಗಳಾಚರಣೆಯನ್ನ ಬಿಟ್ರೆ, ಯಾಕಂದ್ರೆ ಸಮಯ ಸಾರದ ಒಂದು ವಿಚಾರವೇ ಬೇರೆ ಇದೆ. ಆ ಒಂದು ಸಮಯ ಸಾರದ ಯಾವ ವರ್ಣನೆ ಇದೆ ಅದು ಬಹಳ ಉನ್ನತ ಶ್ರೇಣಿಯ ವರ್ಣನೆ ಇದೆ. ಪರಮ ಅಧ್ಯಾತ್ಮದ ವಿಚಾರ ಇದೆ, ಬಹಳ ಅದ್ಭುತ ವಿಚಾರ ಇದೆ. ಅದನ್ನ ಒಂದು ನಾವು ಬಿಟ್ರೆ ಅನ್ಯ ಯಾವ ಗ್ರಂಥಗಳ ಮಂಗಳಾಚರಣೆಗಳಿದೆ ಅದರಲ್ಲೆಲ್ಲ ಮುಖ್ಯವಾಗಿ ಅರಹಂತ ಪರಮೇಷ್ಠಿಯನ್ನೇ ಸ್ಮರಣೆ ಮಾಡ್ತಾರೆ. ಸಿದ್ಧ ಪರಮೇಷ್ಠಿಯನ್ನ ಎಲ್ಲೂ ಸ್ಮರಣೆ ಮಾಡೋದಿಲ್ಲ. ನಮೋಕಾರ ಮಂತ್ರದ ಚರ್ಚೆ ಮಾಡುವಾಗ ನಾವು ಈ ಚರ್ಚೆಯನ್ನ ಮಾಡಿದ್ವಿ. ಯಾರ್ಯಾರಿಗೆ ಜ್ಞಾಪಕ ಇದೆ ನನಗ್ ಗೊತ್ತಿಲ್ಲ. ಪ್ರಶ್ನೆ ಹಾಕಿದ್ದೆ ನಾನು. ಏನ್ ಪ್ರಶ್ನೆ, ಪಂಚನಮೋಕಾರ ಮಂತ್ರದಲ್ಲಿ ಅರಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಆಚಾರ್ಯ ಉಪಾಧ್ಯಾಯ, ಸಾಧು ಪಂಚಪರಮೇಷ್ಠಿಗಳಿದ್ದಾರೆ. ಇದರಲ್ಲಿ ಅರಹಂತರು ಮತ್ತು ಸಿದ್ಧರಲ್ಲಿ ಯಾರು ಶ್ರೇಷ್ಠರು ಹೇಳ್ತಾರೆ. ಅರಹಂತರಿನ್ನೂ ಸಕಲ ಪರಮಾತ್ಮ ಇದ್ದಾರೆ, ಸಿದ್ಧ ಪರಮೇಷ್ಠಿ ನಿಖಲ ಪರಮಾತ್ಮ ಇದ್ದಾರೆ. ಹಾಗಾಗಿ ಸಿದ್ಧ ಪರಮೇಷ್ಠಿನೇ ಶ್ರೇಷ್ಠರು. ಮತ್ತ ಸಿದ್ಧ ಪರಮೇಷ್ಠಿಯನ್ನ ಬಿಟ್ಟು ಅರಹಂತ ಪರಮೇಷ್ಠಿಯನ್ನ ಮೊದಲು ಯಾಕೆ ನಮಸ್ಕಾರ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನ ನಾವು ಉತ್ಪನ್ನ ಮಾಡಿ ಅದಕ್ಕೆ ಉತ್ತರನೂ ಹೇಳಿದ್ದೆ. ಉತ್ತರ ಏನು, ನಮ್ಮ ಪ್ರಯೋಜನದ ಪೂರ್ತಿಗೋಸ್ಕರ. ನಮಗೆ ಉಪದೇಶ ನೇರವಾಗಿ ಸಿದ್ಧ ಪರಮೇಷ್ಠಿಯಿಂದ ಸಿಗೋದಿಲ್ಲ, ಮೂಕೋಪದೇಶ ಸಿಗುತ್ತೆ. ಆದ್ರೆ ಸಿದ್ಧ ಪರಮೇಷ್ಠಿಯಿಂದ ನೇರವಾಗಿ ಪ್ರತ್ಯಕ್ಷವಾಗಿ ನಮಗೆ ಉಪದೇಶ ಸಿಗುತ್ತೆ. ಹಾಗಾಗಿ ಆ ಉಪದೇಶ ಸಿಗೋದ್ರಿಂದ ಅವರಿಂದ ಯಾವ ಉಪಕಾರ ನಮಗಾಗತ್ತೆ, ಆ ಉಪಕಾರ ಸ್ಮರಣೆಯ ದೃಷ್ಟಿಯಿಂದ ಅರಹಂತ ಪರಮೇಷ್ಠಿಯನ್ನ ಮೊದಲು ನಮಸ್ಕಾರ ಮಾಡ್ತೇವೆ. ಹಾಗೇನೆ ಅಧಿಕಾಂಶ ಗ್ರಂಥಗಳಲ್ಲಿ, ಬಹುತೇಕ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಸಿದ್ಧ ಪರಮೇಷ್ಠಿಯನ್ನ ಸ್ಮರಣೆ ಮಾಡ್ದೇನೆ ಮುಖ್ಯವಾಗಿ ಅರಹಂತ ಪರಮೇಷ್ಠಿಯನ್ನ ಸ್ಮರಣೆ ಮಾಡ್ತಾರೆ.
ಅದಕ್ಕೆ ಕಾರಣ ಯಾವ ಈ ಜಿನವಾಣಿ ಇದೆ, ಯಾವ ಈ ಉಪದೇಶ ಇದೆ, ಅದು ಮುಖ್ಯವಾಗಿ ತೀರ್ಥಂಕರರ ಸಮೋಶರಣದಿಂದ ಬರೋದ್ರಿಂದ ಆ ಒಂದು ಉಪಕಾರ ಸ್ಮರಣೆಯ ದೃಷ್ಟಿಯಿಂದ ಮಂಗಳಾಚರಣೆಗಳಲ್ಲಿ ಅರ್ಹಂತ ಪರಮೇಷ್ಠಿಯನ್ನ ಸ್ಮರಣೆ ಮಾಡುವಂತಹ ಪರಂಪರೆ ಇದೆ. ಹಾಗಾಗಿ ಇಲ್ಲಿಯೂ ಕೂಡ ಅರ್ಹಂತ ಪರಮೇಷ್ಠಿಯ ಒಂದು ಸ್ವರೂಪ ಒಂದು ಸ್ಮರಣೆಯನ್ನ ನೇಮಿಚಂದ್ರ ಸ್ವಾಮಿ ಮಾಡ್ತಿದ್ದಾರೆ. ಅರ್ಹಂತ ಪರಮೇಷ್ಠಿ ಹೆಂಗಿದ್ದಾರೆ, ಸಮೋಶರಣ ಹೇಗಿದೆ, ಸಮೋಶರಣವನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದು. ನಮ್ಮ ಚಿತ್ತದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಮೋಶರಣದ ಚಿತ್ರ ಮೂಡಿ ಬಂದ್ಬಿಡ್ಬೇಕೀಗ. ಸಮೋಶರಣದಲ್ಲಿ ಅರ್ಹಂತ ಪರಮೇಷ್ಠಿ ವಿರಾಜಮಾನರಿದ್ದಾರೆ, ಏನ 5 ಅಂಗುಲ್ ಮೇಲಿದ್ದಾರೆ. ಮತ್ ಅಲ್ಲಿ ಎಲ್ಲಾ ದೇವತೆಗಳು ನತಮಸ್ತಕರಿದ್ದಾರೆ. ಭಕ್ತ ಮರ ಪ್ರಣತ ಮೌಲಿ ಮಣಿ ಪ್ರಭಾಣಾಂ ಉದ್ಯೋತಕಂ ದಲಿತ ಪಾಪ ತಮೋವಿತಾನಾಂ. ಹಂಗೆ ಎಲ್ಲಾ ಭಕ್ತಗಳಿಗೂ ಯಾವ ದೇವತೆಗಳಿದ್ದಾರೆ ಅವ್ರು ಎಲ್ಲರೂ ಕೂಡ ಅಲ್ಲಿ ನತಮಸ್ತಕರಿದ್ದಾರೆ. ಅಂತಹ ಯಾವ ಅರ್ಹಂತ ಪರಮೇಷ್ಠಿ ಋಷಭ ತೀರ್ಥಂಕರಿದ್ದಾರೆ ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇಲ್ಲಿ ನೇಮಿಚಂದ್ರ ಸ್ವಾಮಿ ಚರ್ಚೆಯನ್ನ ನಾವು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳೋದು. ನಾಳೆ ಪುನಃ ನಾವು ಈ ದೇವಿಂದ ವಂದಂ ಶಬ್ದದ ಏನು ಮರ್ಮ ಇದೆ, ಸಮೋಶರಣದಲ್ಲಿ ಯಾವ ರೀತಿಯಾಗಿ ಇದು ಅಪ್ಲೈ ಆಗುತ್ತೆ, ಯಾವ ರೀತಿಯಾಗಿ ಆ ಅರ್ಹಂತ ಪರಮೇಷ್ಠಿಯನ್ನ ನೋಡಿ ನೇಮಿಚಂದ್ರ ಸ್ವಾಮಿ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡಿಕೊಂಡು ನಮ್ಮ ಸ್ವಾಧ್ಯಾಯವನ್ನ ಮುಂದುವರಿಸೋದಿದೆ. ಇವತ್ತಿನ ಸಮಯ ಮುಗ್ದಿದೆ. ಹಾಗಾಗಿ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಇಲ್ಲೇ ವಿರಾಮ ಮಾಡೋದಿದೆ.